ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಶಿವಸ್ವರೂಪಿಗಳೇ, ನಮಗೆ ಇವತ್ತಿನ ದಿವಸ ಎಷ್ಟು ಆನಂದವಾಗಿದೆ ಅಂತ ಕೇಳಿದರೆ ಆ ಆನಂದಕ್ಕೆ ಅಂತವೇ ಇಲ್ಲ. ಪರಮ ಪೂಜ್ಯ ಶ್ರೀ ಸದ್ಗುರು ಪುಂಡಲಿಂಗೇಶ್ವರರ ಪುರಾಣವನ್ನು ತಾವೆಲ್ಲರೂ ಕೇಳ್ಕೋತಾ ಏನು ಬಂದಿರಿ. ನಿಮ್ಮಂಥ ಭಾಗ್ಯಶಾಲಿಗಳು, ನಿಮ್ಮಂಥ ಪುಣ್ಯವಂತರೇ ಈ ಭೂಲೋಕದೊಳಗೆ ಇಲ್ಲ ಅಂತ ನಾ ಕೈ ಎತ್ತಿ ಹೇಳಬಹುದು. ಏಕೆಂದರೆ ಜಗತ್ತಿನೊಳಗೊಂದು ನೇಮ ಏನು ಅಂತ ಪುರಾಣ ಪುಂಡರಗೋಷ್ಠಿ ಅಂತ ಶಬ್ದ ಕೇಳ್ಕೊತ ಬಂದಿರಿ ನೀವು. ಶಾಸ್ತ್ರ ಇದು ಷಂಡರಗೋಷ್ಠಿ ಅಂತನೂ ಕೆಲವೊಬ್ಬರು ಮಾತಾಡ್ತಾರೆ. ಆ ಮಾತು ಸತ್ಯದ, ಅದು ಔಪಚಾರಿಕವಾಗಿ ಬೇರೆ ತೋರಿದರೂ ಸತ್ಯದ. ಪುಂಡ ಅಂದರೆ ಯಾರಿಗಂತಾರಂದ್ರೆ, ಪುಂಡರು ಅಂದರೆ ಯಾರಿಗಂತಾರಂದ್ರೆ ಈ ಭವವನ್ನ ಗೆದ್ದವರಿಗೆ ಪುಂಡರು ಅಂತ ಕರೀತಾರೆ. ಈ ಭವವನ್ನ ಗೆದ್ದು ಈ ರೂಢವನ್ನ ಬಿಟ್ಟು ಆರೂಢ ಸ್ಥಿತಿಯೊಳಗಿದ್ದವನಿಗೆ ಪುಂಡರು ಅಂತ ಕರೀತಾರೆ. ಅಂತ ಪುಂಡಲಿಂಗೇಶ್ವರ ಯಾರಂದ್ರೆ ಸುಕ್ಷೇತ್ರಗೊಳಿಸಾರದ ಪುಂಡಲಿಂಗೇಶ್ವರ. ಷಂಡರು ಶಾಸ್ತ್ರ ಷಂಡರಗೋಷ್ಠಿ ಅಂತ ಯಾಕೆ ಬರೀತಾರಂದ್ರೆ ಅವರು, ಅದು ಮಾತ್ರ ಸತ್ಯದ. ಶಾಸ್ತ್ರ ಬಲ್ಲವನು ಯಾವುದನ್ನ ತ್ಯಾಗ ಮಾಡಿ ಬಿಟ್ಟು ಓಡಿ ಹೋಗುವುದಿಲ್ಲ. ಏಕೆಂದರೆ ನ ತ್ಯಾಗ ನ ಭೋಗ ಗುರು ಕೃಪಾಸೆ ಕೇವಲ ತ್ಯಾಗ. ಬಿಡುವುದರಿಂದಲೂ ಏನೂ ಆಗಂಗಿಲ್ಲ ಮತ್ತು ಬಿಟ್ಟು ಹೋಗುವುದರಿಂದಲೂ ಏನೂ ಆಗಂಗಿಲ್ಲ. ಬಿಡುವುದು ಹಿಡಿಯುವುದು ಇವೆರಡೂ ಅಜ್ಞಾನದ ಲಕ್ಷಣ. ಈ ಸಂಸಾರವನ್ನ ಇದನ್ನ ತಿಳಿದು ಇದು ಬಾಧೆಯನ್ನ ಮಾಡಿ ಸತ್ಯವಾದ ಪರಮಾತ್ಮನ ಜ್ಞಾನ ಮಾಡಿಕೊಂಡವನೇ ಈ ಜಗತ್ತಿನೊಳಗ ಪುಂಡಲಿಂಗೇಶ್ವರಪ್ಪ ಅವರು. ಸತ್ಯವಾದ ಜ್ಞಾನ, ಅದಕ್ಕೆ ಅಂಥ ಪುರಾಣವನ್ನು ನೀವು ಕೇಳಕತ್ತೀರಿ. ಬಸವಣ್ಣವರು ಕೂಡ ಒಂದು ಮಾತು ಬರೆದಾರ, ಭಾಳ ಚಂದ ಹೇಳ್ಯಾರ. ಕೆರೆಹಳ್ಳ ಬಾವಿಗಳು ಮೈದೆಗೆದೆಡೆ ಗೊಳ್ಳೆ ಗುರುಜೆ ಚಿಪ್ಪು ಕಾಣಬಹುದು. ವಾರಿದಿ ಮೈದೆಗೆದೆಡೆ ಮುತ್ತು ರತ್ನಗಳು ಕಾಣಬಹುದು. ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಅಂದರು ಬಸವಣ್ಣವರು. ಲಿಂಗವೇ ಕಾಣಬಹುದಂತೆ. ಕೆರೆಹಳ್ಳ ಬಾವಿಗಳು ಮೈದೆಗೆದೆಡೆ, ಕೆರೆ ಹಳ್ಳ ಬಾವಿಗಳು ಒಂದು ವೇಳೆ ನೀರು ಬತ್ತಿತ್ತು ಅಂದ್ರೆ ಅಲ್ಲಿ ಏನು ಕಾಣಿಸ್ತಾವಂತ, ಗೊಳ್ಳೆ ಗೊರ್ಜಿ ಚಿಪ್ಪು ಕೆಸರ ಇದೇ ಕಾಣಿಸ್ತವ. ವಾರಿದಿ ಮೈದೆಗೆದೆಡೆ, ಸಮುದ್ರವೇ ತನ್ನ ಒಳಗಿದ್ದುದ್ದು ಹೊರಗೆ ಹಾಕ್ತಂದ್ರೆ ಅಲ್ಲಿ ಮುತ್ತು ರತ್ನಾದಿಗಳು ಕಾಣ್ತವ. ಆದ್ರೆ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಅಂದ್ರೆ ಪರಮಾತ್ಮನೇ ಕಾಣಬಹುದು ಅಂತ ಅರ್ಥ ಬರದಾರ ಬಸವಣ್ಣ. ಆ ಚಂದ ಹೇಳ್ಯಾರ. ಹಾಗೆ ಇನ್ನೊಂದು ಮಾತು ಹೇಳ್ಯಾರ ಅಲ್ಲಮ ಪ್ರಭುದೇವರು. ಅವ್ರು ಹೇಗೆ ಹೇಳ್ಯಾರ ಅಂತ ಕೇಳಿದ್ರೆ, ತುಂಬಿ ಬಂದಡೆ ಪರಿಮಳ ಓಡಿತ್ತ ಕಂಡೆ ಇದೇನು ಸೋಜಿಗ ಹೇಳ. ಇದು ಬಹಳ ಮಹತ್ವಪೂರ್ಣ ವಚನ. ಬಹಳ ಜನ ಇದಕ್ಕೆ ಬಳಸಂಗಿಲ್ಲ, ಅದರ ಅರ್ಥ ಬಹಳ ಗರ್ಭಿತ. ತುಂಬಿ ಬಂದಡೆ ಪರಿಮಳ ಓಡಿತ್ತ ಕಂಡೆ ಇದೇನು ಸೋಜಿಗ ಹೇಳ. ಶಿವಪ್ರೇಮ ತುಂಬಿತು ಅಂದ್ರೆ ವಿಷಯ ಪ್ರೇಮ ತಾನೇ ಓಡಿ ಹೋಗ್ತದ. ಬಿಡೋದೇನು ಅವಶ್ಯಕತೆ ಇಲ್ಲ, ಬಿಡೋದ ಅವಶ್ಯಕತೆನೇ ಇಲ್ಲ. ನಿಮ್ಮೆಲ್ಲರಲ್ಲಿ ಶಿವಪ್ರೇಮ ತುಂಬಿತು ಅಂದ್ರೆ ವಿಷಯ ಪ್ರೇಮ ಅಂದ್ರೆ ಏನು, ಶಬ್ದ ಸ್ಪರ್ಶ ರೂಪರಸಗಂಧ ಪಂಚ ವಿಷಯಗಳ ಪ್ರೇಮ ತಾನೇ ಓಡಿ ಹೋಗ್ತದಂತ. ಬಿಡೋದೇನು ಅವಶ್ಯಕತೆ ಇಲ್ಲ. ಮನ ಬಂದಡೆ ಬುದ್ಧಿ ಓಡಿತ್ತ ಕಂಡೆ ಇದೇನು ಸೋಜಿಗ ಹೇಳ. ಇದೇನು ಆಶ್ಚರ್ಯ ಅಂತಾರೆ ಅಲ್ಲಮ ಪ್ರಭುದೇವರು. ನಿಮ್ಮಲ್ಲಿ ಅದ್ವೈತ ರೂಪ ಜ್ಞಾನ ಮನುಷ್ಯನೊಳಗೆ ನೆಲೆಗೊಂಡಿತ್ತು ಅಂದ್ರೆ ದ್ವೈತ ಭಾವ ತಾನೇ ಓಡಿ ಹೋಗ್ತದೆ. ಮನ ಬಂದಡೆ ಬುದ್ಧಿ ಓಡಿತ್ತ ಕಂಡೆ ಇದೇನು ಸೋಜಿಗ ಹೇಳ. ಕೊನೆಯದಾಗಿ ಹೇಳ್ತಾರ ಅವರು, ದೇವ ಬಂದಡೆ ದೇಗುಲ ಓಡಿತ್ತ ಕಂಡೆ ಇದೇನು ಸೋಜಿಗ ಹೇಳ. ಏನು ಅಂತ ಕೇಳಿದ್ರೆ, ನಮ್ಮಲ್ಲಿ ಇರುವ ಯಾವ ಸಚ್ಚಿದಾನಂದ ರೂಪ ಆತ್ಮಜ್ಞಾನ
ನಮ್ಮಲ್ಲಿ ಇರುವ ಪರಮಾತ್ಮನ ಜ್ಞಾನ ನಾವು ಮಾಡಿಕೊಂಡೇವಂದ್ರೆ ದೇಹವೇ ನಾನಿದ್ದೇನು ಅನ್ನುವ ಅಜ್ಞಾನ ಭಾವ ತಾನೇ ಓಡಿ ಹೋಗ್ತದ ಅಂತ ಹೇಳ್ಯಾರ. ತಾನೇ ಓಡಿ ಹೋಗ್ತದೆ. ಇದನ್ನು ನಾವು ಭಾಳ ಸರಿಯಾಗಿ ತಿಳ್ಕೋಬೇಕು. ಅಲ್ಲಮಾಪ್ರದೇವರು ಭಾಳ ಚಂದ ಬರೀತಾರೆ. ಎಣ್ಣೆ ಬೇರೆ ಬತ್ತಿ ಬೇರೆ ಎರಡು ಕೂಡಿ ಸೊಡರಾಯಿತು. ಪಾಪ ಬೇರೆ ಪುಣ್ಯ ಬೇರೆ ಎರಡು ಕೂಡಿ ಒಡಲಾಯಿತು. ಅಂದ್ರೆ ಈ ಶರೀರ ಆಯಿತು ಅಂತ ಹೇಳ್ತಾರೋ. ಪಾಪ ಪುಣ್ಯ ಸಮಾನವಾದಾಗ ಮನುಷ್ಯ ಜನ್ಮ, ಪಾಪವು ಅಧಿಕವಾಗಿ ಪುಣ್ಯ ಕಡಿಮೆ ಬಿತ್ತು ಅಂದ್ರೆ ಪಶು ಪಕ್ಷಾದಿಗಳ ಜನ್ಮ, ಪುಣ್ಯವು ಅಧಿಕವಾಗಿ ಪಾಪ ಕಡಿಮೆ ಬಿತ್ತಂದ್ರೆ ದೇವತೆಗಳ ಜನ್ಮ ಅಂತ ಬರದಾರ ಶಾಸ್ತ್ರದೊಳಗೆ. ಎಲ್ಲ ಈಗ ಅಪ್ಪ ಅವ್ರಿಗೆ ಹೇಳ್ಕೊತ ಬಂದಾರ. ನಿಮಗೆ ನೀವೆಲ್ಲರೂ ಪ್ರತ್ಯಕ್ಷ ನೋಡಿರಿ. ಎಷ್ಟೋ ಜನ ಪುಂಡಲಿಂಗ ಅಪ್ಪ ಅವ್ರಿಗೂ ನೋಡಿದವ್ರು ಇದ್ದೀರಿ, ತ್ರಿಧರೇಶ್ವರ ಅಪ್ಪ ಅವ್ರಿಗೂ ನೋಡಿದವ್ರು ಇದ್ದೀರಿ. ಈಗ ನಾವು ಪ್ರತ್ಯಕ್ಷವಾಗಿ ಅಭಿನವ ಪುಂಡಲಿಂಗೇಶ್ವರ ಅಪ್ಪ ಅವ್ರಿಗೂ ನೋಡ್ಕೊತ ಬಂದೀವಿ. ಈ ರೋಡಿಗಿ ಮಠ ಮತ್ತು ಗೋಳಸಾರ ಮಠ ಇವೆರಡೂ ನಾಮ ಮಾತ್ರ ಭೇದವಿದ್ದರೂ ಎರಡೂ ಮಠದ ಸ್ವರೂಪ ಒಂದೇ ಅದಾವ ಅಂತ ನಾ ಕೈ ಎತ್ತಿ ಹೇಳಬಹುದು. ನಾಮದಿಂದ ಬೇರೆ ಇವು, ಆದ್ರೆ ಒಂದು ಒಳಗೆ ನೋಡಿದೆವು ಅಂದ್ರೆ ಒಂದೇ ಗುರಿಯದ, ಒಂದೇ ತತ್ವದ, ಯಾವುದೂ ಇಲ್ಲಿ ಭೇದವಿಲ್ಲ. ಇದು ಕಲಿಯುಗ ಬಹಳ ವಿಚಿತ್ರ ಅದ. ನಾ ಬಹಳ ಸಮಯ ಮಾತಾಡಂಗಿಲ್ಲ, ನಮಗೂ ಹೋಗದ ತಿಳ್ಕೊಂಡು ನಾವೇ ಮಾತಾಡಿ ಮೊದಲು ಹೋಗ್ಬೇಕಂತ ಮಾತಾಡಕತ್ತೀವಿ. ಕಲಿಯುಗದ ಮಹಿಮಾ ಇಷ್ಟು ವಿಚಿತ್ರ. जूते शोरूम में, पुस्तकें फुटपाथ पर, दारू नगद, दूध उधार, माँ बाप कहाँ? माँ बाप वृद्धाश्रम में. सद्य कलियुगದ ನೇಮ್ ಹಿಂಗೆ ಬಂದದ. ಕಾಲನೆಲ್ಲಿ ಅವತ್ತು ತಿಳಿದಿರಿ? ಶೋರೂಮ್ದಾಗ ಭರಿ ಭರಿ ಕಾಲ ನೋಡ್ರಿ. ಶೋರೂಮ್ದಾಗ ಜ್ಞಾನ ಕೊಡುವ ಪುಸ್ತಕಗಳು ಫುಟ್ಪಾತ್ದ ಮ್ಯಾಗ, ರೈಲ್ವೆ ಸ್ಟೇಷನ್ದಾಗ, ಬಸ್ ಸ್ಟ್ಯಾಂಡ್ದಾಗ. ಪರಿಸ್ಥಿತಿ ಕಲಿಯುಗದ ಮಹಿಮಾ ಹೇಳಕತ್ತೀನಿ ನಿಮಗೆ. ದಾರು ನಗದ್, ದಾರು ಮತ್ತು ರೋಕ್, ಕೈಯಾಗ ಮೊದಲು ರೊಕ್ಕ ತಗೊಂಡೇ ಬಾಟ್ಲಿ ಕೊಡ್ತಾರೆ ನಿಮಗೆ. ದೂಧ ಉದಾರ, ಹಾಲು ಮಾತ್ರ ಉದುರಿ ಒಯ್ರಿ 8 ದಿನ. ಮಾ ಬಾಪ್ ತಾಯಿ ತಂದೆಗಳು ವೃದ್ಧಾಶ್ರಮದೊಳಗೆ. ಇದು ಕಲಿಯುಗದ ನೇಮದ. ಈ ನೇಮಗಳು ಏನು ನಡೆದಾವಲ್ಲ, ನೀವೆಲ್ಲರೂ ಇಂಥ ಪುಂಡಲಿಂಗೇಶ್ವರ ಪುರಾಣವನ್ನು ಕೇಳಿ ನಿಮ್ಮ ಯಾವ ಒಳಗಿರುವ ದುರ್ಗುಣಗಳನ್ನು ನಾಶ ಮಾಡ್ಕೋರಿ, ಭೇದ ಭಾವ ನಾಶ ಮಾಡ್ಕೋರಿ. ಎಲ್ಲ ಮನುಷ್ಯ ಜಾತಿ ಇದು ಒಂದೇ ಅದ, ಎಲ್ಲರಿಗೂ ಪರಮಾತ್ಮ ಒಬ್ಬನೇ ಅದನ್ನು ತಿಳ್ಕೋರಿ. ಅವಾಗನೇ ಪುರಾಣದ ಸಾರ್ಥಕತೆ ಆಗ್ತದೆ. ಎಲ್ಲನೂ ಒಂದೇ ಇದು, ಆದ್ರೆ ಅದರೊಳಗೆ ಭೇದ ಭಾವ ಕಾಣಿಸ್ಲಿಕ್ಕೈತದ ನಮಗೆ. ಹೇಗೆಂದರೆ ಒಂದು ದೃಷ್ಟಾಂತ ಹೇಳ್ತೀನಿ, ನಿಮ್ಗೆ ಗುರ್ತಾಗ್ತದ. ದಾಮೋದರ ಅಂತ ಒಬ್ಬ ರಾಜನಿದ್ದ. ಅವ ಎಲ್ಲವನ್ನ ಗೆದ್ದಿದ್ದ. ಅವನಿಗೆಲ್ಲರೂ ಸರ್ವಜೀತ ಅಂತಿದ್ರು. ಆದ್ರೆ ದಾಮೋದರನ ತಾಯಿ ಮಾತ್ರ ಅವನಿಗೆ ಒಂದಿನಾನು ಸರ್ವಜೀತ ಅಲ್ಲಿಲ್ಲಕ್ಕಿ. ಏನಂತೇಳಕ್ಕಿ? ದಾಮೋದರ ಬಾ, ದಾಮೋದರ ಬಾ ಅಂತೇಳಕ್ಕಿ. ತಾಯಿ ಗುರ್ತಿತ್ತಲ್ಲ. ಯಾಕಂದ್ರೆ ಮೊದಲ ತಾಯಿನೇ ಗುರು ಅದಾಳ. ಲಕ್ಷದಾಗ ಇಟ್ಕೋರಿ. ಸದ್ಗುರುನಾಥಂದು ಏನು ಕೆಲಸ ಅದ ಈ ಜಗತ್ನಾಗಂದ್ರ ಪರಮಾತ್ಮನನ್ನ ತೋರಿಸಿ ಕೊಡವನೇ ಗುರು. ಪರಮಾತ್ಮನ ಸ್ವರೂಪವೇ ಗುರು. ಗುರು ಶಬ್ದಕ್ಕೆ ಅರ್ಥ ಹಿಂಗದ. ಗಿರತಿ ಇತಿ ಗುರು, ಅಜ್ಞಾನದ ನಾಶ ಮಾಡವನೇ ಗುರು. ಗ್ರಣತಿ ಇತಿ ಗುರು, ಬ್ರಹ್ಮಜ್ಞಾನವನ್ನ ಉಪದೇಶ ಮಾಡವನೇ ಗುರು. ಗಿರ್ಯತೆ ಇತಿ ಗುರು, ದೇವತೆಗಳಿಂದಲೂ ಕೂಡ ನಮಸ್ಕಾರ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯನಾದಂಥವನೇ ಪುಂಡಲಿಂಗೇಶ್ವರನಂತ ಸದ್ಗುರು. ದೇವತೆಗಳ ಸಹಿತ ನಮಸ್ಕಾರ ಮಾಡಬೇಕು ಅಂಥವನಿಗೇನೇ ಗುರು ಅಂತ ಕರೆದಾರೆ. ಅದಕ್ಕೆ ಮರಾಠಿ ಒಳಗಂದ ಮಾತು ಬರೆದಾರ, ಗುರು ಕಳಕಳಿ ಅಸಾವ, ಶಿಷ್ಯ ತಳಮಳಿ ಅಸಾವ. ಗುರು ಕಳಕಳಿಯಿಂದ ಕೂಡಿರ್ಬೇಕತ್ತ, ಶಿಷ್ಯ ತಳಮಳಿಯಿಂದ ಕೂಡಿರ್ಬೇಕತ್ತ. ಅಂದ್ರೆ ಗುರು ಶಿಷ್ಯರ ಸಂಬಂಧ ಅದು ಸುಂದರ ಆಗ್ತದೆ. ಅದಕ್ಕ ಎಲ್ಲರೂ ಸರ್ವಜೀತ ಅಂದ್ರು, ತಾಯಿ ಮಾತ್ರ ದಾಮೋದರ ಅಂತ ಕರೆತಿರು. ಒಂದಿನ ಕೇಳ್ದವ ತಾಯಿ ಏನವ, ಎಲ್ಲರೂ ನನಗೆ ಸರ್ವಜೀತ ಸರ್ವ ಗೆದ್ದವ ಅಂತಾರೆ, ನೀ ಮಾತ್ರ ಯಾಕೆ ನನಗೆ ದಾಮೋದರ ಅಂತಿ ಅಂತ ಕೇಳ್ದವ. ತಾಯಿ ಹೇಳದಂತ ಎಲ್ಲರೂ ಅನ್ನಲೆಕ್ಕ ನಾ ಅನ್ನಂಗಿಲ್ಲ ಅಂದ್ರೆ. ಯಾಕೆ ಅನ್ನಂಗಿಲ್ಲ? ಜಗತ್ತನ್ನ ಗೆದ್ರು
ಸರ್ವ ರಾಜ್ಯಗಳನ್ನ ಗೆದ್ದರು ಅವ ಸರ್ವಜೀತ ಆಗಂಗಿಲ್ಲ. ಯಾರು ಇಂದ್ರಿಯಗಳನ್ನ ನಿಗ್ರಹ ಮಾಡಿರ್ತಾನ, ಇಂದ್ರಿಯಗಳನ್ನ ಗೆದ್ದಿರ್ತಾನ, ಯಾರು ತನ್ನ ಮನಸ್ಸನ್ನ ಗೆದ್ದಿರ್ತಾನ ಅವನೇ ಸರ್ವಜೀತ ಅಂತ ಹೇಳಿದ್ರು. ಅಂಥವನೇ ಪುಂಡಲಿಂಗೇಶ್ವರಪ್ಪ. ತಿಳ್ಕೋರಿ, ಮನ ಗೆದ್ದವ, ಇಂದ್ರಿಯ ಗೆದ್ದವ. ಇನ್ನೊಂದು ವಿಶೇಷ ಹೇಳ್ತೀನಿ, ನಿಮ್ಗೆ ಗುರ್ತದ. ಬಳಸಿ ಬ್ರಹ್ಮಚಾರಿ ಉಂಡು ಉಪವಾಸಿ ಅಂತಂದ್ರೆ ನಾವು ಶಬ್ದಶಾಸ್ತ್ರದೊಳಗೆ ಕೇಳಿವಿ, ಅದನ್ನ ಮಾತ್ರ ನಾವು ನೋಡೋದು ಮಾತ್ರ ಪುಂಡಲಿಂಗೇಶ್ವರಪ್ಪ ಅವರಲ್ಲಿ ನೋಡ್ರಿ. ನಾನು ನೋಡಿದ್ದು ಮಾತ್ರ, ನಾ ಪುಂಡಲಿಂಗಪ್ಪ ಅವ್ರಿಗೆ ನೋಡಿಲ್ಲ. ನನ್ನ ಭಾಗ್ಯ ಕಡಿಮೆ, ನನ್ನ ಪುಣ್ಯ ಕಡಿಮೆ ಇರಬೇಕು. ಅವರ ಯಾವತ್ತೂ ಸಂಜಾತರಾದ ತ್ರಿಮೂರ್ತಿ ಅಪ್ಪ ಅವರಿಗೆ ನೋಡಿನು. ಅವ್ರು ಬಳಸಿ ಬ್ರಹ್ಮಚಾರಿ ಉಂಡು ಉಪವಾಸಿ. ತ್ರಿಧರೇಶ್ವರಪ್ಪ ಅವ್ರನ್ನು ಅದೇ ಸ್ವರೂಪಿತ್ತು. ಬಳಸಿ ಬ್ರಹ್ಮಚಾರಿ ಉಂಡು ಉಪವಾಸಿ. ಇದರ ಅರ್ಥ ಬಹಳ ಗರ್ಭಿತದ. ನೋಡಿ ನೋಡ್ಲಾರ್ದಂಗ, ಕೇಳಿ ಕೇಳಾರ್ದಂಗ, ಉಂಡು ಉಳ್ಳಾರ್ದಂಗ. ಬಳಸಿನೂ ಕೂಡ ಬ್ರಹ್ಮಚಾರಿ. ಹಾಗೆ ಯಾರು ದಾಮೋದರನ ತಾಯಿ ಹೇಳದಲ್ಲ, ಸರ್ವಜೀತ ನಾನೇನಿಗೆ ಅನಂಗಿಲ್ಲ. ಯಾರು ಇಂದ್ರಿಯಗಳನ್ನ ಗೆದ್ದಾರ, ಯಾರು ಮನಸ್ಸನ್ನ ಗೆದ್ದಾರ, ಇದು ಒಂದು ಲಕ್ಷದಾಗಿಟ್ಕೋರಿ. ಸಂಸಾರಿಯಲ್ಲಿ ಹೊರಗಿಲ್ಲ, ಮನದ ಸುರಳಿಯಲ್ಲಿ ಸುತ್ತಿಹುದು ಸಂಸಾರ. ಸಂಸಾರ ಎಲ್ಲದತ್ತೀರಿ? ಮನಸ್ಸಿನ ಸುರುಳಿಯೊಳಗೆ ಸುತ್ತದತ್ತ. ನೀ ಎಲ್ಲಿ ಹೋದ್ರೂ ಬಿಡಂಗಿಲ್ಲ ಕಕ್ಕ ಇದು. ನೀ ಹಿಮಾಲಯ ಪರ್ವತಕ್ಕೆ ಹೋಗು, ನೀ ಏನು ಲಾಗ ಹೊಡಿ, ಏನಾದ್ರೂ ಇದು ಸಂಸಾರ ಬಿಡಂಗಿಲ್ಲ. ಮನದ ಸುರಳಿಯಲ್ಲಿ ಸುತ್ತಿಹುದು ಸಂಸಾರ. ಇನ್ನು ಪರಮಾತ್ಮ ಎಲ್ಲೇನಂತೀರಿ ನೀವು? ಹೊರಗೆ ಹುಡುಕಾಡಬೇಡ್ರಿ. ನಾನುವಿನ ಹಿಂದೆ ಅಡಗಿಯನು ಶಿವಯೋಗಿ. ನಾನು ಅಂತೇನು ನೀವು ಅನ್ನಕತ್ತೀರಿ, ಅದರ ಹಿಂದಡಿಗೆನತ್ತ ಪರಮಾತ್ಮ. ನಾನುವಿನ ಹಿಂದೆ ಅಡಗಿದ ಪರಮಾತ್ಮನನ್ನು ತೋರಿಸಿಕೊಡ್ಲಿಕ್ಕೆ ಪರಮಾತ್ಮನ ಅವತಾರಿಯಾದವನೇ ಸದ್ಗುರು ಪುಂಡಲಿಂಗೇಶ್ವರ, ಸುಕ್ಷೇತ್ರ ಪುಂಡಲಿಂಗೇಶ್ವರ. ಪರಮಾತ್ಮನ ಜ್ಞಾನ ಮಾಡಿ ಕೊಟ್ಟಾರ. ಅದಕ್ಕೊಂದು ಸ್ವಲ್ಪ ದೃಷ್ಟಾಂತ ಹೇಳ್ತೀನಿ ನಿಮ್ಗೆ. ಎಲ್ಲರೂ ಈ ಸಿಕಂದರನ್ನು ಕೂಡ ಜಗತ್ತು ಗೆಲ್ಲಬೇಕಂತ ಹೊಂಟಿದ್ದ ಅಲೆಕ್ಸಾಂಡರ್. ಅವನ ಗೆಳೆಯರು ಹೇಳಿದ್ರಂತ, ನೀ ಭಾರತಕ್ಕೆ ಹೋದೆ ಅಂದ್ರೆ 2 ವಸ್ತುಗಳನ್ನ ತೆಗೆದುಕೊಂಡು ಬಾ ಅಂತ ಹೇಳಿದ್ರು. ಎಲ್ಲಾ ದೇಶಕ್ಕೆ ಹೋಗಿದ್ದಿ, ಗೆದ್ದಿದಿ, ಖರೆ ಭಾರತಕ್ಕೆ ಹೋದೆ ಅಂದ್ರೆ 2 ವಸ್ತುಗಳನ್ನ ತೆಗೆದುಕೊಂಡು ಬಾ. ಏನು ಅಂತ ಕೇಳ್ದವ. ಒಂದು ಗಂಗಾಜಲ ತೆಗೆದುಕೊಂಡು ಬಾ, ಒಬ್ಬ ಸಂತ ಮಹಾತ್ಮನನ್ನ ತೆಗೆದುಕೊಂಡು ಬಾ. ಎಂತ ಮಾತು ಹೇಳಿರ್ಬೇಕು ನೋಡ್ರಿ. ನೀವು ಸಂತಿ ಹೇಳ್ತಿರಲ್ಲ, ಇಂಡಿಗೆ ಹೋದವ್ರಿಗೆ, ವಿಜಾಪುರಕ್ಕೆ ಹೋದವ್ರಿಗೆ ಸ್ನೋ ಪೌಡರ್ ಡಬ್ಬಿ ತೊಂಬ, ಅದು ತೊಂಬ, ಇದು ತೊಂಬ, ಇಲ್ಲಿ ಗುಟಗ ಚಲೋ ಸಿಗಲ್ಲ ಇಂಡಿಯನ್ ತೊಂಬ ಹೇಳ್ತೀರಿ. ಆದ್ರೆ ಅವ್ರು ಇಂಥವು ಹೇಳ್ಯಾರ ಗೆಳೆಯರು. ಏನು ಹೇಳಿದ್ರು ಅವರು? ಹೋ ಸಕೇತೋ ರಾಜನ್ ಗಂಗಾ ಜಲ್ ಲೇ ಆನಾ और एक संत को भी ले आना. 2 ಮಾತು ಹೇಳಿದ್ರು ಅವರು. ಯುನಾನದಿಂದ ಬಂದಿದ್ದವ ಸಿಕಂದರ್ ಅಲೆಕ್ಸಾಂಡರ್. ಭಾರತದಿಂದ ಬರುವಾಗ ಮಾತ್ರ ಗಂಗಾ ಜಲ ತೆಗೆದುಕೊಂಡು ಬಾ, ಒಬ್ಬ ಸಂತ ಮಹಾತ್ಮನನ್ನ ತೆಗೆದುಕೊಂಡು ಬಾ. ಕೊನೆಗೆ ಮರಳಿ ಹೋಗುವಾಗ ನೆನಪೈತವನಿಗೆ, ಸಿಕಂದರ್ ಗೆಳೆಯರು ಹೇಳ್ಯಾರ, ನೆನಪೈತವನಿಗೆ. ಯಾಕಂದ್ರೆ ವಿಸ್ಮೃತಿಯೇ ಇದು ಅಜ್ಞಾನ, ಸ್ಮೃತಿಯೇ ಇದು ಜ್ಞಾನ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ್ವಾ. ಅರ್ಜುನ ಹೇಗೆ ಭಗವದ್ಗೀತೆಯಲ್ಲಿ ಹೇಳ್ಯಾರಲ್ಲ, ನಮಗೇನು ನೆನಪು ಹರ್ಕೋತ ಹೊಂಟಿವಿ ಅಜ್ಞಾನದೊಳಗ, ಪುನಃ ಪುಂಡಲಿಂಗೇಶ್ವರನ ನೆನಪ, ಪುನಃ ನಿಮಗೆ ಪರಮಾತ್ಮನ ನೆನಪು ಮಾಡಿ ಕೊಡ್ಲಿಕ್ಕೆ ಇಂಥ ಪುರಾಣ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ ನಿಮ್ಮಲ್ಲಿ. ನೆನಪು ಮಾಡ್ಲಿಕ್ಕೆ. ಯಾಕೆ ನೆನಪು ಹಾರೋದು ಇದು ಸ್ವಾಭಾವಿಕ ಅದ. ನೆನಪಿಗೆ ತಂದು ಕೊಡ್ಲಿಕ್ಕೆ ಇಟ್ಟೆಲ್ಲ ಖರ್ಚು ಮಾಡಿ ಪುರಾಣ ಇಟ್ಟಿರ್ತಾರೆ. ಅದಕ್ಕೆ ಒಂದು ಮಹತ್ವದ ಮಾತು ಹೇಳ್ಯಾರ ವೇದವ್ಯಾಸರು ಕೂಡ. ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಅವ ಗಂಗಾ ನದಿಗೆ ನೀರು ತಗೊಳಕ್ ಹೋದ. ಇವನಿಗೆ ಸಂಶಯ ಬರಕತ್ತು, ಇವು ನೀರು ಯಾಕೆ ಹೇಳ್ಯಾವ ನಮ್ಮ ಗೆಳೆಯರು? ಏನು ಒಂದು ದೊಡ್ಡ ವಸ್ತು ಹೇಳಿಲ್ಲ. ಸಂಶಯ ಬರಾಕತ್ತ. ಸಂಶಯ ಭಾಳ ಕೆಟ್ರೆ ಸಾವು ಬರ್ಬೇಕತ್ತ, ಸಂಶಯ ಬರಬಾರ್ದ. 3 ಮಂದಿಗೆ ಎಲ್ಲಿ ಸುಖ ಆಗಲತ್ ನೋಡ್ರಿ. ಅಜ್ಞಾನಿಗೆ, ಅಶ್ರದ್ಧ ಇದ್ದವನಿಗೆ, ಸಂಶಯ ಇದ್ದವನಿಗೆ. ಭಾಳ ಕೆಟ್ರಿ. ಯಾಕೆ ಹೊಸ್ತಾಗಿ ಲಗ್ನ ಆಗಿತ್ತತ್ತ. ಲಗ್ನ ಹೊಸ್ತಾಗಿ ನೇತ್ರ ಬಿಡ್ರಿ. ಗಂಡ ಹೆಂಡ್ತಿ ಭಾಳ ಪ್ರೇಮದಿಂದ ಇರ್ತಾವ. ಸುರ್ವಿಗೆ ದೇವ್ರ ಕೂಲ್ ನಂಬರ್ ಬಂದಂಗೆ ಪಡಸಲಿಗೆ ಬರ್ತದೆ, ಎಲ್ಲ ಮುಗಿಯನ್ ಢೇಜಿಗೆ ಬರ್ತದೆ, ಎಲ್ಲ ಮುಗಿಯನ ಬಗಲ ಕೌದಿ ಹಿಡ್ಕೊಂಡು ಹನುಮಂತರ ಗುಡಿಗೆ ಹೋಗೋದು ಬರ್ತದೆ. ಇದೇ ಸಂಸಾರ ಅಲ್ಲಿಕ್ಕೆ. ಇದ್ರಾಗೇನು ದೊಡ್ಡ ಮಾತಿಲ್ಲ. ಅದ್ರ ಅರ್ಥ ತಿಳ್ಕೋರಿ. ಹೆಂಡ್ತಿ ಕೇಳಿದ್ರತ್ತ ಗಂಡಗೆ, ನನ್ನ ಮ್ಯಾಗ ಭಾಳ ಪ್ರೀತಿ ಇದ್ದೀರೇನು? ಹ್ಞೂ ಅಂದವ. ಅನ್ಬೇಕೆ ಅತ್ತವ. ಹ್ಞೂ ಅಂದವ. ಎಷ್ಟು ಪ್ರೀತಿ? ಭಾಳ ಪ್ರೀತಿ ಇದ್ದೀನು.
ಅಕ್ಕಿ ಅಂದಳತ್ತ ಕಲ್ತಕ್ಕಿದ್ದಳು ಹೆಣ್ಮಗಳು. ಕಲ್ತಕ್ಕಿನಿದ್ರು ತಿಳಿದಕ್ಕಿನಿದ್ರು. ಕಲ್ತವ್ರು ಬೇರೆ ತಿಳಿದವ್ರು ಬೇರೆ. ಅಕ್ಕಿ ಏನಂದ್ರು, ನನ್ನ ಮ್ಯಾಗಿಟ್ಟು ಪ್ರೀತಿ ಇದ್ದೀರಿ ಅಂದ್ರೆ ಅಕಸ್ಮಾತ್ ನಾ ಸತ್ತಂದ್ರೆ ಏನು ಮಾಡ್ತೀರಿ ಅಂದ್ರೆ ಗಂಡತ್ತು ಹಂಗೆ ಅಪಶಬ್ದ ಮಾತಾಡಬಾರ್ದು, ಕೆಟ್ಟ ಮಾತು ಮಾತಾಡಬಾರ್ದು ಅನ್ನೋ. ಇಲ್ರಿ, ನಂದು ಮೂಲ ಪ್ರಶ್ನೆ ಇದು ಅದ. ನನ್ನ ಮ್ಯಾಗಿಟ್ಟು ಪ್ರೀತಿ ಇದ್ದೀರಿ ಅಂದ್ರೆ ಅಕಸ್ಮಾತ್ ನಾ ಸತ್ತಂದ್ರೆ ಏನು ಮಾಡ್ತೀರಿ? ಅವ ಏನಂದ, ಅಕಸ್ಮಾತ್ ನೀ ಸತ್ಯ ಅಂದ್ರೆ ಹುಚ್ಚಾಗತ್ತ ಅನ್ನೋ. ಹುಚ್ಚಾಗ್ಯವ್ರು ಎಷ್ಟೋ. ಹೆಣ್ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟ್ಯಾನು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ, ನಿನಗಾಗಿ ಸತ್ತವರನ್ನೊಬ್ಬರನ್ನು ಕಾಣೆ ರಾಮನಾಥ. ಪರಮಾತ್ಮನಿಗಾಗಿ ಯಾರೂ ಸತ್ತಿಲ್ಲ, ಸಾಯಿ ಬಿಡಂಗಿಲ್ಲ. ಅವ ಅಂದ ಹುಚ್ಚ ಆಗ್ತಂದ. ಅವಾಗ ಯಾಕೆ ಹೆಣ್ತಿ ಏನಂದಳು, ಹುಚ್ಚ ಆಗಲ್ಲ ಖರೆ, ಪಕ್ಕನೆ ಕೇಳಲಿಕ್ಕೆ ನಾ ಸತ್ತ ಬಳಕ ಮತ್ತೊಂದು ಮಾಡ್ಕೋತೇನು ಅಂದಳಕ್ಕೆ. ಅವ ಏನಂದ, ಹುಚ್ಚೆ ಆದ್ಮ್ಯಾಗ ಹುಚ್ಚಿಂದ ಏನು ಹೇಳಕ್ಕೆ ಬರ್ತದ ಅಂದವ. ಏನು ಒಂದು ಮಾಡ್ಕೋತದ, ನೀ ಅಡ್ಡು ಮಾಡ. ಇದು ಜಗತ್ತಿನೊಳಗೆ ಇರುವ ಸ್ವಾರ್ಥ ಪ್ರೇಮ. ಆದ್ರೆ ಸದ್ಗುರುನಾಥ ನಮ್ಮ ಮ್ಯಾಗ ಏನು ಪ್ರೇಮ ಮಾಡ್ತಾನೆ, ಇದು ನಿಸ್ವಾರ್ಥ ಪ್ರೇಮದ. ನಿಸ್ವಾರ್ಥ ಪ್ರೇಮ, ನಿಸ್ವಾರ್ಥ ಪ್ರೇಮ. ಲಕ್ಷದಾಗ ಇಟ್ಕೋರಿ. ಗುರು ಶಿಷ್ಯರ ಸಂಬಂಧ ಈ ಮೃತ್ಯುವಿನ ತನಕ ಇಲ್ಲದು. ಮೃತ್ಯುಕೆ ಬಾದ ಭಿ ಪ್ರೇಮ ರಹಿತ ಹೈ. ಕಿಸಿ ಕೆ ಸಾಥ್ ಗುರು ಶಿಷ್ಯ ಕೆ ಸಂಬಂಧ. ಗುರು ಶಿಷ್ಯರ ಸಂಬಂಧ ಪ್ರೇಮ ಹಿಂಗಿರ್ತದತ್ತ. ಇದೆಲ್ಲ ಗಂಡ ಹೆಂಡತಿ ಸಂಬಂಧ ಎಲ್ಲಿತನ, ಮರಣ ಆಗ ತನಕ. ಆದ್ರೆ ಗುರು ಶಿಷ್ಯರ ಸಂಬಂಧ ಮೃತ್ಯು ಆದರೂ ಸಹಿತ ಗುರುವಿನ ಪ್ರೇಮ ಶಿಷ್ಯನ ಮೇಲೆ, ಶಿಷ್ಯನ ಪ್ರೇಮ ಗುರುವಿನ ಮೇಲೆ ಇರ್ತದತ್ತ. ಇದು ಇಂಥ ಸಂಬಂಧದತ್ತ ನೋಡಿ. ಅಂಥ ಪುರಾಣ ನೀವು ಕೇಳಕತ್ತೀರಿ, ನೀವು ಬಹಳ ಭಾಗ್ಯವಂತರಿದ್ದೀರಿ. ಆವಾಗ ನೀರು ತಗೊಳಕ್ಕೆ ಸಂಶಯ ಬರ್ತವನಿಗೆ. ಆವಾಗ ಗಂಗಾ ಆಕಾಶವಾಣಿಯಿಂದ ನೋಡಿದಳು. ಈ ಬಂದವಲ್ಲ ರೇಡಿಯೋ ಗಿಡಿಯೋ ಎಲ್ಲ ಆಕಾಶವಾಣಿ. ಮೊದಲು ಆಕಾಶವಾಣಿ ಗುಲ್ಬರ್ಗ, ಆಕಾಶವಾಣಿ ಧಾರವಾಡ ಹತ್ತಿರು. ಈಗ ಹಂಗಿಲ್ಲ, ಹೋಗ್ಯಾವ ಆಕಾಶವಾಣಿ. ಈಗ ಏನು ಬಂದ, ದೂರದರ್ಶನ. ಎಷ್ಟು ದೂರ ಇದ್ರು ನಿಮ್ಮ ಒಲಿ ಮುಂದೆ ಬಂದವ. ಈಗ ಟಿವಿ ನೋಡ್ಕೊತೇ ನೀವು ಅಡುಗೆ ಮಾಡಕತ್ತೀರಿ, ಉಪ್ಪೆಟ್ಟು ಹಾಕ್ತಿರೋ, ಖಾರ ಎಟ್ಟು ಹಾಕ್ತಿರೋ, ನಿಮಗೆ ಗೊತ್ತಾಗಲ್ಲ. ಇವು ಗಂಡ ಮಕ್ಕಳು ಊಟ ಮಾಡ್ಲಕತ್ತೇವ, ಕೈ ತಾಟ್ನಾಗ ಹೋಗ್ತದ, ನೆಲದ ಮ್ಯಾಗ ಹೋಗ್ತದ. ಪರಿಸ್ಥಿತಿ ಅವ್ರದ್ದು ಹಂಗೆ ಬಂದ್ರಿ. ದೂರದರ್ಶನ ಬೇರೆ, ಆಕಾಶವಾಣಿ ಬೇರೆ. ಶರೀರ ಕಾಣಿಸಂಗಿಲ್ಲ, ವಾಣಿ ಕಾಣಿಸ್ತು. ಗಂಗಾ ಏನಂದಳಂತ ಅವನಿಗೆ ಸಿಕ್ಕಂದರ್ಗ, ಯಾಕೆ ಸಂಶಯ ತಾಳ್ತಿ? ಮಾನೂನ್ ತೋ ಮೈ ಗಂಗಾ ಹೂ, ನಹಿ ಮಾನೂನ್ ತೋ ಮೈ ಬೇತಾ ಪಾನಿ. ನೀ ಭಕ್ತಿ ಇಟ್ಟಿ ನನಗೆ ಒಪ್ಪಿಕೊಂಡೆ ಅಂದ್ರೆ ನಾ ಗಂಗಾನೇ ಇದ್ದ, ನಿನ್ನ ಪಾಪ ಕಳಿತ. ನೀ ಮಾತ್ರ ನನ್ನ ಮ್ಯಾಗ ವಿಶ್ವಾಸ ಇಡ್ಲಿಲ್ಲ. ವೈಜ್ಞಾನಿಕ ದೃಷ್ಟಿಯಿಂದ ಈ ಕಣ್ಣಿನಿಂದ ನೋಡಿದೆ ಅಂದ್ರೆ ಹರಿಯುವ ನೀರಿದ್ದ. ಬೇಕಾರೆ ವೈ, ಬೇಕಾರೆ ಬಿಡು. ನಿಮ್ಗೆ ಇನ್ನೊಂದು ಮಾತು ಕೇಳ್ತೀನಿ. ದುರ್ಯೋಧನಿಗೆ ನೀವು, ದುರ್ಯೋಧನ ಕೃಷ್ಣ ಕಾಣಿಸ್ಯಾನಿಲ್ರಿ, ದುಷ್ಟರಿಗೂ ಪರಮಾತ್ಮ ಕಾಣಿಸ್ಯಾನ, ನಂಗೆ ಸಿದ್ಧೇ ಐತಲ್ಲ. ಕಂಸಗನು ಕೃಷ್ಣ ಕಾಣಿಸ್ಯಾನಿಲ್ಲ, ಕಾಣಿಸ್ಯಾನ. ಅರ್ಜುನ್ಗೂ ಕಾಣಿಸ್ಯಾನ, ಹಂಗಿಲ್ರಿ. ಶ್ರೀರಾಮಚಂದ್ರ ಹನುಮಂತಗೂ ಕಾಣಿಸ್ಯಾನ, ರಾವಣಗೂ ಕಾಣಿಸ್ಯಾನ. ಆ ರಾವಣನಿಗೆ ಶತ್ರು ರೂಪವಾಗಿ ಕಾಣಿಸ್ಯಾನ, ಹನುಮಂತನಿಗೆ ಪರಮಾತ್ಮನ ರೂಪವಾಗಿ ಕಾಣಿಸ್ಯಾನ. ಇಷ್ಟ ಅಂತರದಲ್ಲಿ ಅವಾಗ ನೀರು ತಗೊಂಡ. ಮುಂದೆ ಒಬ್ಬ ಸಂತ ತರ್ಬೇಕು, ಸಂತಕ್ಕೆ ಕರ್ಕೊಂಬರ್ಬೇಕಲ್ರಿ. 2 ನಿಮಿಷ ಮುಗಿಸ್ತೀನಿ. ಸಂತ ಯಾರಿಗಂತ ತಿಳ್ಕೋರಿ. ಸಾಧಕ ಬೇರೆ, ಸಾಧು ಬೇರೆ, ಸಂತ ಬೇರೆ. ಶಬ್ದಗಳು ಮಾತ್ರ ಅರ್ಥ ಬೇರೆ ಬೇರೆ ಕೊಡ್ತಾವಲ್ಲಿ. ಸಾಧಕ ಆದ್ರೆ ಇನ್ನ ತಪ್ಪೆಜ್ಜಿ ಇಟ್ಕೋತ ಹೊಂಟಾನ ಪರಮಾತ್ಮನ ಕಡೆ. ತಪ್ತಾನ, ಬಿಡ್ತಾನ, ಹೇಳ್ತಾನ. ಇವ ಸಾಧಕ. ಸಾಧುವಿಗಂತಾರ ಎಲ್ಲಾ ಸಾಧನಗಳನ್ನ ರೆಡಿ ಮಾಡಿಕೊಂಡು ಪರಮಾತ್ಮನನ್ನ ತಿಳಿಲಿಕ್ಕೆ ಹೊಂಟಾನ, ಅವನಿಗಂತಾರ ಸಾಧು. ಸಂತೆಯರಿಗಂತಾರ ಪರಮಾತ್ಮನನ್ನ ಹೋಗಿ ಮುಟ್ಟ್ಯಾನ, ಪರಮಾತ್ಮನ ಸ್ವರೂಪವೇ ಆಗ್ಯಾನ, ಅವನಿಗಂತಾರ ಸಂತ. ಜಿಸ್ಕಿ ವೃತ್ತಿ ಶಾಂತ ವಹಿ ಸಂತ. ಸದ್ಗುರು ಪುಂಡಲಿಂಗೇಶ್ವರರಿಗೆ ಏನ್ ಅನ್ಬೇಕು ನಾವು ಅಂತ ಕೇಳಿದ್ರೆ ಪರಮ ಸಂತರು, ಪರಮ ಸಂತರು, ಪರಮ ಸಂತರು. ಪರಮಾತ್ಮನನ್ನ ಮುಟ್ಟ್ಯಾರ, ಅಲ್ಲೇನು ಕೆಲಸ ಇಲ್ಲ, ಅದಕ್ಕಂತಾರ ಸಂತೆ. ಆವಾಗ ಕರ್ಕೊಂಡು ಬಾ ಒಬ್ಬ ಸಂತ ಅಂದೇವ. ಕುತ್ತಲ್ಲೇ ರಾಜ, ಫಾದರ್ 4 ಮಂದಿ ಸಿಪಾಯಿಗಳು, ನಡಿ ನಮ್ಮ ರಾಜ ಕರೆದ ನಿನಗಂದ್ರ. ಯಾ ರಾಜ ಅಂದ್ರು? ಮಹಾನ್ ಸಿಕಂದರ್ ಅಂದ್ರು. ಅವಾಗ ನಕ್ರು. ಸಂತರು ಶರಣರು ನಗುವುದ್ರೊಳಗೂ ಒಂದು ಅರ್ಥ ಅದತ್ರಿ, ನೋಡುವುದ್ರೊಳಗೊಂದು ಅರ್ಥ ಅದತ್. ಆವಾಗ ಅವ ಏನಂದ ಸಂತ, ಅಪ್ನೇ ಕೋ ಆಪ್ ಮಹಾನ್ ಸಮಜನೆ ವಾಲಾ
ಕಬಿ ಮಹಾನ್ ಹೋ ಸಕ್ತಾ ಹೇ, ತನಗೆ ತಾನೇ ಶ್ರೇಷ್ಠ ಮಹಾನ ತಿಳಿದವೆಂದರೆ ಮಹಾನ್ ಆಗ್ತಾನ ಅನ್ನೋ ಶಿಟ್ಟು ಬತ್ತೀವ್ರಿಗೆ ಸಿಪಾಯಿಗಳಿಗೆ. ಬರಂಗಿಲ್ಲ ನೀವು, ಬರಂಗಿಲ್ಲ ನಾವು. ಯಾಕಂದ್ರೆ ಭಯರಹಿತ ಹೋ ಜಾನ ಹಿ ಸನ್ಯಾಸಿ ಕ ಲಕ್ಷಣ ಹೇ. ಭಯವನ್ನು ದಟ್ಟಿರ್ತಾನ. ಹೋಗಮರು ಅಂದ್ರು ಹಿಂಗಲ್ಲಕತ್ತೇನ್ರಿ. ಸ್ವತಃ ರಾಜನೇ ಬಂದ ಸಿಕಂದರ್, ಏಯ್ ಇವನಕ್ಕೆ ನಡಿ ಅಂದ. ಇಲ್ಲ ನಾವು ನಿನ್ನ ಇಚ್ಛಾದ ಮೇಲೆ ನನ್ನ ಜೀವನ ಇಲ್ಲ, ನಾ ಎಲ್ಲಿದ್ರು ನಿರ್ಭಯವಾಗಿದ್ದೀನಿ. ಖಡ್ಗ ತೆಗೆದೇ ಬಿಟ್ಟವ. ಯಾರು ಸಿಕಂದರ, ನೀ ಯುನಾನಕ್ಕೆ ಬರಲಿಲ್ಲ ನನ್ನ ಮಾತು ಕೇಳಂದ್ರೆ ನಿನ್ನ ರುಂಡವನ್ನೇ ಕತ್ತರಿಸ್ತೀನಿ ಅಂದ. ಆವಾಗ ಸಂತ ನಕ್ ಹೇಳ್ದತ್ತ, ನೀನು ನನ್ನ ರುಂಡವನ್ನ ಬೇರೆ ನಿಂತು ಕತ್ತರಿಸಿ ಹೇಗೆ ನಗುತ್ತೀಯೋ ಹಾಗೆ ನನ್ನ ರುಂಡವನ್ನ ಕತ್ತರಿಸಿದ್ದನ್ನ ನಾನು ನಿನ್ನಂತೆ ಬೇರೆಯಾಗಿ ನಿಂತು ನೋಡಿ ನಗತೀನಿ ಅಂದುಬಿಟ್ಟ ಸಂತ. ಇವ ಎಂತ ಸಂತ ಇರ್ಬೇಕ್ರಿ ನೋಡಿ, ಎಷ್ಟು ವಿಚಿತ್ರ ಹೇಳ್ದ ಸಂತ. ಅವ ಹೇಳ್ದ, ನೀ ನನ್ನ ಯಾವ ರುಂಡನ್ನ ಕತ್ತರಿಸಿ ಬೇರೆ ನಿಂತು ಕತ್ತರಿಸ್ತಿ ನೋಡಿ ನಗತಿ, ಹಾಗ ನನ್ನ ರುಂಡವನ್ನು ಕತ್ತರಿಸಿದ್ದನ್ನ ನಾನು ಕೂಡ ನಿನ್ನಂತೆ ಬೇರೆಯಾಗಿ ನೋಡಿ ನಗತೀನಿ ಅಂದುಬಿಟ್ಟ. ಅವನ ಅಹಂಕಾರವೇ ಇಳಿದು ಬಿಡ್ತು. ಅಂತ ಸಿಕಂದರ ಆ ಸಂತನನ್ನು ನೋಡಿ ಅವನ ದರ್ಶನ ಮಾಡಿ ತನ್ನಲ್ಲಿರುವ ಅಹಂಕಾರವನ್ನೇ ನಾಶ ಮಾಡಿಕೊಂಡು ಪರಮೋಕ್ಷವನ್ನು ಪಡೆದಾನಂತ ಸಿಕಂದರ ರಾಜ. ಅದಕ್ಕೆ ಇದೀಗ ಅಪ್ಪಾಜಿಯವರ ಆಗಮನ ಆಗ್ಯದ. ಯಾವ ಖಿಡ್ಗಿ ಪೂಜ್ಯರು ಆಗಮಿಸಿದ್ದಾರೆ. ನನ್ನ ಪ್ರವಚನಕ್ಕೆ ನಾನೀಗ ವಿರಾಮ ಕೊಡ್ತೀನಿ. ಯಾಕಂದ್ರೆ ಬರೀ ಆಯ್ತಪ್ಪ ಮುಗಿಸ್ತೀನಿ. ಶಿವಸಾಂಬಜೈ ನಮಃ. ಪಾರ್ವತೇ ಪತೆ ಶಿವ ಹರ ಹರ ಮಹಾದೇವ. ತಾವೆಲ್ಲರೂ ಬಹು ಭಾಗ್ಯವಂತರು. ಒಂದೇ ಮಾತು ಹೇಳ್ತೀನಿ ನಿಮ್ಮ ಕೊನೆಗೆ, ಏನು ಅಂತ ಕೇಳಿದರೆ, ಜನ್ಮ ಲೇನಾ ಯಹ ಭಾಗ್ಯ ಕಿ ಬಾತ ಹೇ. ನಮ್ಮ ಮನುಷ್ಯ ಜನ್ಮಕ್ಕೆ ಬರೋದು ಇದು ಬಹಳ ಭಾಗ್ಯದ ಕಾರ್ಯ ಅದ. ಮೌತಾ ಜಾನ ಸಮಯ ಕಿ ಬಾತ ಹೇ. ನಾವು ಮರಣ ಹೊಂದುವುದು ಸಮಯದ ಕೈಯೊಳಗದ. ಲೋಗೋ ಕೆ ದಿಲ್ ಮೇ ರಹಿನಾ ಯಹ ಕರ್ಮೋ ಕಿ ಬಾತ ಹೇ. ನಾವು ಸತ್ತರೂ ಕೂಡ ಎಲ್ಲರ ಮನಸ್ಸಿನೊಳಗೆ ಉಳಿಯುವುದು ನಾವು ಮಾಡಿದ ಕರ್ಮಗಳಿಂದ ಮಾತ್ರ ಎಲ್ಲರ ಮನಸ್ಸಿನೊಳಗೆ ಉಳಿತೀವಂತ. ಅಂಥ ಶುಭ ಕರ್ಮಗಳನ್ನು ಮಾಡ್ರಿ, ಪುರಾಣವನ್ನು ಕೇಳಿ ಧನ್ಯರಾಗರಿ, ಎಲ್ಲ ಪೂಜ್ಯರ ದರ್ಶನ ಪಡೆದು ನಿಮ್ಮ ಜನ್ಮ ಪಾವನ ಮಾಡಿಕೊಳ್ಳ್ರಿ ಅಂತ ಹೇಳುತ್ತಾ, ಇಲ್ಲಿಯವರೆಗೆ ನುಡಿದ 2 ವಾಕ್ಯರೂಪ ಕುಸುಮಗಳನ್ನು ಪರಮ ಪೂಜ್ಯ ಶ್ರೀ ಸದ್ಗುರು ಪುಂಡಲಿಂಗೇಶ್ವರರ, ತ್ರಿಧರೇಶ್ವರರ, ಅಭಿನವ ಶಿವಲಿಂಗೇಶ್ವರರ ಮತ್ತು ಖೇಡಿಗಿ ಪೂಜ್ಯರ ಚರಣ ಕಮಲಗಳಿಗೆ ಅರ್ಪಿಸುತ್ತಾ, ನಾ ಎಲ್ಲಕ್ಕಿಂತ ಒಂದು ಕೊನೆಗೆ ಮಾತು ಹೇಳ್ತೀನಿ. ನನ್ನ ಜೀವನದೊಳಗೆ ಸರಳ ಸಹಜ ಯಾವ ವೈಜ್ಞಾನಿಕ ದೃಷ್ಟಿಯಿಂದ ಒಂದು ಪರಮ ಸತ್ಯದ ಜ್ಞಾನ ಕೊಂಡವರು ಯಾರಾದರೂ ಇದ್ರೆ ಅವರು ಪರಮಾನಂದಲಗೊಂಡ ಸಾಹುಕಾರ ಅಂತ ನಾ ಕೈ ಎತ್ತಿ ಹೇಳ್ತೀನಿ. ಸರಿಯಾಗಿ ತಿಳ್ಕೊರಿ. ಯಾಕೆ ನೀ ಹಿಂಗೆ ಹೇಳ್ತಪ್ಪ ಅಂತ ಕೇಳಿದ್ರೆ, ನಾ ಭಾಳ ಸಮೀಪಿದ್ದೆ. ದೂರಿಂದು ಪ್ರಭಾವ ತಿಳಿತದ, ಸಮೀಪದಕರ ಸ್ವಭಾವ ತಿಳಿತದೆ. ಅವ್ರು ಏನು ಅದಾರ ಅನ್ನೋದು ಸಮೀಪಿದ್ದಕರ ಗೊತ್ತಾಗ್ತದೆ. ಹೊರಗಿಂದ ಈ ಕಣ್ಣಿಲಿ ಮಾತ್ರ ಅದು ತಿಳಿಯ ಮಾತಲ್ಲ. ಅವರು ಕೂಡ ಒಂದು ಪುಸ್ತಕ ಬರೆದಾರ, ಇಂದಿಲ್ಲ ನಾಳೆ ಅಪವರ ಆಶೀರ್ವಾದದಿಂದ ಅದು ಪ್ರಕಟ ಆಗದದ ಅಂತ. ಅವರಿಗೂ ಕೂಡ ಈ ಕಲಿಯುಗದೊಳಗೆ ನಾವು ಸಂತರು ಶರಣರಂತೆ ಕರಿತೀನಿ. ಯಾರು ಪರಮ ಸತ್ಯದ ಜ್ಞಾನ ಮಾಡ್ಕೊಂಡಾರ ಅವ್ರು ಎಲ್ಲಿದ್ರು ಯಾಕೆ ಕೆಲಸ ಮಾಡಿದ್ರು ಅವ್ರು ಸಂತರೇ ಅದಾರ, ಅವ್ರ ಗುರುಗಳೇ ಅದಾರ. ಇದು ಮಾತ್ರ ಲಕ್ಷ್ಯದೊಳಗೆ ಇಟ್ಕೋರಿ. ಅದಕ್ಕೆ ಇಲ್ಲಿವರೆಗೆ ನುಡಿದ 2 ವಾಕ್ಯರೂಪ ಕುಸುಮಗಳನ್ನು ಸರ್ವ ಪೂಜ್ಯರ ಚರಣ ಕಮಲಗಳಿಗೆ ಅರ್ಪಿಸಿ ನನ್ನ ಪ್ರವಚನಕ್ಕೆ ವಿರಾಮ ಕೊಡುತ್ತೇನೆ. ಹರಿ ಓಂ ತತ್ಸತ್. ಜೈ ಮಂಗಲಂ. ಜೈ ನಮ ಪಾರ್ವತಿಪತೇಶ್ವರ. ಅದರ ಎಲ್ಲರೂ ಜೋರಾದ ಚಪ್ಪಾಳೆ, ಒಂದಿಟ್ಟು ಕೈ ಇದ್ದವ್ರು ಚಪ್ಪಾಳೆ ಬಾರಿಸ್ರಿ. ದಿನಾಲು ಹೇಳೋದೇ ಆಯಿತು, ಆಚರಣೆಯೊಳಗೆ ತರೋದು.
पाहि मां पुण्डगुरुवे रक्ष मां पुण्डगुरुवे पाहि मां पुण्डगुरुवे रक्ष मां पुण्डगुरुवे पाहि मां पुण्डगुरुवे रक्ष मां पुण्डगुरु रक्ष मां पुण्डगुरु सांब सदा शिव सांब सदा शिव सांब सदा शिव सांब सदा शिव श्री गुरु बसवालिंगाय नमः श्री गुरु बसवालिंगाय नमः श्री गुरु बसवालिंगाय नमः श्री गुरु बसवालिंगाय नमः शिवने बसवा शिवने बसवा शिवने बसवा शिवने बसवा शिवने सांब सदा शिव 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 सांब जय नमः पार्वते पते शिव हर हर महादेव ಬಹಳ ಸುಂದರವಾಗಿ ಸಾಗಿಕೊಂಡು ಬಂದಿರುವಂತ ಸುಕ್ಷೇತ್ರ ಗೊಳಸಾರದ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಒಂದು ಮಹಾಪುರಾಣ ಕಾರ್ಯಕ್ರಮ ಇವತ್ತು 9ನೇ ದಿವಸ ಪುಣ್ಯಾತ್ಮರೇ. ಬಹುತೇಕ ನಿನ್ನೆ ಪುರಾಣದೊಳಗ ಹಲವಾರು ವಿಚಾರಧಾರೆಗಳನ್ನ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳನ್ನ ಶಿವಯೋಗಿಗಳ ಪವಾಡಗಳನ್ನು ಕೇಳಿಕೊಂತ ಇವತ್ತು 9ನೇ ದಿವಸಕ್ಕೆ ನಾವು ಬಂದಿವಿ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳಂದ್ರ ನಮ್ಮ ನಿಮ್ಮೆಲ್ಲರ ಕಣ್ಣಿಗೆ ನೋಡಿದಂಥವರಾಗಿರಬಹುದು, ಅಥವಾ ಈಗ ನಾವೇನವರನ್ನ ಭಾವಚಿತ್ರದೊಳಗೆ ನೋಡಕತ್ತೀವಲ್ಲ ನಾವಾಗಿರಬಹುದು. ಸದ್ಗುರು ಪುಂಡಲಿಂಗ ಶಿವಯೋಗಿಗಳನ್ನ ನೋಡಿದಂಥ ಜನ ಆಗಿರಲಿ ಅಥವಾ ಭಾವಚಿತ್ರದೊಳಗ ಏನ ನಾವು ನೋಡಕತ್ತೀವಲ್ಲ, ನಮ್ಮ ಕಣ್ಣಿಗೆ ಕೇವಲ ಮಾನವರಾಗಿ ಕಂಡವರವರು. ನಾವು ಹೆಂಗ ಮಾನವನಿಗೆ ಯಾವ ರೀತಿಯೊಳಗ ನಾವು ಅದೇವಲ್ಲ ಹಂಗ ಮಾನವನ ರೂಪದೊಳಗ ಕಂಡವರು ಮತ್ತು ಮಾನವರ ರೂಪದೊಳಗ ಭೂಮಿ ಮೇಲೆ ಹುಟ್ಟಿ ಬಂದಂಥವ್ರು. ಮಾನವ ರೂಪದೊಳಗ ಹುಟ್ಟಿ ಬಂದು ಮನುಕುಲ ಉದ್ಧಾರ ಮಾಡಿ ಜಗದ ಜನರ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ಏನು ನುಡಿದಾರ ಅದೇ ನಡೆಯುವಂಗ ಜೀವನ ಮಾಡಿರುವಂತ ಸದ್ಗುರು ಶಿವಯೋಗಿಗಳು ಯಾರಾದರೂ ಇದ್ರ ಅದು ಸುಕ್ಷೇತ್ರ ಗೊಳಸಾರದ ಪುಂಡಲಿಂಗ ಶಿವಯೋಗಿಗಳು ಸಾಕ್ಷಾತ್ ಹರಿಯ ಅವತಾರಿಗಳು, ಸಾಕ್ಷಾತ್ ವಿಠ್ಠಲನ ಪ್ರತಿರೂಪವೇ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ನಾವಂತೇವಲ್ಲ, ಇದು ನಮ್ಮ ಶರೀರ, ಇದು ನಂದು ನನ್ನ ಕಾಲ ನನ್ನ ಕೈ ಅಂತೀವಿ. ಅದರ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಜೀವನ ಪರ್ಯಂತರವಾಗಿ ಹಿಂಗ ತೊಡೆ ಮೇಲೆ ಕೈ ಇಟ್ಕೊಂಡು ಇದು 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 ಅಂತಿದ್ರಂತ. ಮತ್ತೆ ಇನ್ನೊಂದು ವಿಶೇಷವಾಗಿ ಅಂದ್ರ ಅವರ ಕೈಗಳು ಅವ್ರ ಕೈಗಳೇನದವಲ್ಲ ಕೇವಲ ತೊಡೆಗಳನ್ನ ಮಾತ್ರ ಮುಟ್ಕೊಂಡು ಇದು ಇದು ಅಂತಿದ್ರು. ಈ ಮಳೆಗಾಲದಿಂದ ಕೆಳಗ ಪಾದದ ತನಕ ಒಂದು ದಿನಾನು ಅವ್ರ ಕೈ ಮುಟ್ಟೇ ಇಲ್ಲ, ಶರೀರವನ್ನ ಸ್ಪರ್ಶ ಮಾಡೇ ಇಲ್ಲ. ಅದೇ ಹಂಗ್ರಿ ಮತ್ತೆ ಕಾಲೊಳಗ ಮುಳ್ಳು ಅದು ಚುಚ್ಚೋದು ಅಂದ್ರೆ ಹೆಂಗ ತಕೋಬೇಕು? ಕೈ ಮುಟ್ಟೇಬೇಕಲ್ಲ. ನೀವು ಹೊಲಕ್ಕೆ ಹೋಗೋತ್ತ ಬರ್ತಿರ್ತೀವಿ, ಮುಳ್ಳು ಚುಚ್ಚೋದ್ರೆ ಕಾಲ ಅಂತ ಕೊಡ್ತೀವಲ್ಲ. ಆದ್ರೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಹಿಂಗ ತಿರುಗಾಡ ಮುಂದೆ ಏನಾದ್ರು
ಕಾಲಾಗ ಮುಳ್ಳು ಚುಚ್ಚುತ್ತು ಅಂದ್ರ ಒಂದು ಏನು ಕಾಲಾಗ ಚುಚ್ಚಿರ್ತದ ಆ ಮುಳ್ಳನ್ನ ಹಿಂಗ್ ಕೈ ತಗೊಂಡು ಕೈ ಮುಟ್ಟಿ ತಕೊಳ್ತಿದಿಲ್ಲ ಅಂತ ಆ ಕಾಲಾಗ ಏನು ಮುಳ್ಳು ಚುಚ್ಚಿರ್ತದಲ್ಲ ಅಲ್ಲೇ ಕಾಲ ನೆಲಕ್ಕೆ ಹಿಂಗ ತಿಕ್ತಿರತ್ತ ಗಸ್ ಗಸ್ ಒರೆಸ್ತೀವಿ ನೋಡ್ರಿ ನಾವು ಹಿಂಗ ತಿಕ್ತಿದ್ರಂಥದ್ದು ಅಲ್ಲೇ ಹೋಗ್ಬೇಕದು. ಮಾನವ ರೂಪದೊಳಗೆ ಕೊಂಡಂತ ಸಾಕ್ಷಾತ್ ಹರಿಯ ರೂಪವೇ ಮಹಾದೇವನ ಅವತಾರವೇ ಪುಂಡಲಿಂಗ ಶಿವಯೋಗಿ. ಏನು ನುಡ್ದಾರದ ನಡೆದದ್ರಿ. ನಾವು ನೋಡಿತೀವಿ, ನಮ್ಮ ಯಾಕೆ ಆಗಂಗಿಲ್ಲ? ನಾವು ನೋಡಿತೀವಿ, ನಾವು ಮಾತಾಡ್ತೀವಿ, ನಮ್ಮ ಯಾಕೆ ನುಡ್ದಂಗ ಆಗಂಗಿಲ್ಲ? ಅಂದ್ರೆ ನಾವು ಸ್ವಾರ್ಥಿಗಳದೇವಿ. ಬೇಕನ್ನುವಂಥವ ಸ್ವಾರ್ಥಿ, ಸಾಕು ಅನ್ನುವಂಥವ ನಿಸ್ವಾರ್ಥಿ ಜಗದೊಳಗೆ. ಬೇಕನ್ನುವಂಥದ್ದು ಈ ಜೀವ ದೇಹದೊಳಗಿನ ಜೀವ ಹೋಗತ್ತನ ಸಾಕನ್ನುವಂಥ ಭಾವನೆ ನಮ್ಮ ಹತ್ರ ಬರಲಿಲ್ಲ ಅಂದ್ರೆ ಅವನ ಮಾತು ನುಡ್ದಂಗೆ ನಡೆಯೋದಿಲ್ಲ. ಆದ್ರೆ ಅವ್ರ ಮಾತುಗಳು ನುಡಿದಂತೆ ನಡೆದವಂದ್ರೆ ಅಂಥ ದಿವ್ಯ ಶಕ್ತಿ, ಪ್ರಭುವಿನ ಮ್ಯಾಲ ಇಟ್ಟಂತ ನಂಬಿಕೆ, ಪ್ರಭುವಿನ ಸ್ಮರಣೆ, ಜೀವನದೊಳಗ ದಾಸೋಹ ಮಾಡಿದ ಪುಣ್ಯ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ನುಡಿದಂತೆ ನಡೆದು. ಏನು ನುಡಿದಾರ ಅವೆಲ್ಲ ಈಗ ಬಹುತೇಕ ನಿಮಗೆಲ್ಲ ಗೊತ್ತೇ ಅದ. ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಮಠದಾಗ ಗೊಳಸಾರ ಗ್ರಾಮದೊಳಗ ಸದಾಕಾಲ ಶಿವನಾಮ ಸ್ಮರಣೆ, ಶಿವ ಭಜನೆ, ದಾಸೋಹ ಧರ್ಮದ ಕಾರ್ಯಗಳು ಅಂದೂ ನಡೆದವ, ಇಂದೂ ನಡೆಯಕತ್ತವ. ಸೂರ್ಯ ಚಂದ್ರ ಇರುವ ತನಕ ಅಲ್ಲಿ ನಡೆದೇ ನಡೀತಾವ. ಯಾಕಂದ್ರ ಆ ಸುಕ್ಷೇತ್ರಕ್ಕೆ ಸಾಕ್ಷಾತ್ ಪ್ರಭುವಿನ ಆಶೀರ್ವಾದ, ಪ್ರಭುವಿನ ಕರುಣೆ ಅದ. ಇಂದೂ ನಡೆದವ, ಇವತ್ತು ನಡೆಯಕತ್ತವ, ಸೂರ್ಯ ಚಂದ್ರ ಇರುವ ತನಕನೂ ಕೂಡ ನಡೀತಾವ. ಅಂದು ಪ್ರಭುವಿನ ಸ್ಮರಣೆಯನ್ನ ಮಾಡಿಕೊಂತ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ನಡೆಸಿದರು. ಬರಬರ್ತ ತ್ರಿಮೂರ್ತಿ ಮಹಾಶಿವಯೋಗಿಗಳು ನಡೆಸಿದರು. ಇಂದಿಗೂ ಕೂಡ ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಪ್ರತಿರೂಪವೇ ಆಗಿ ಅಭಿನವ ಪುಂಡಲಿಂಗ ಶಿವಯೋಗಿಗಳ ಧರ್ಮದ ಕಾರ್ಯಗಳನ್ನು ಮಾಡ್ಕೊಂತ ಬರಕತ್ತ. ಚಲೋ ಇದ್ದವ್ರು ಮಾಡಕ್ಕಾಗವಲ್ಲೂರಿ. ಪ್ರತಿ ವರ್ಷ ಸಾಮೂಹಿಕ ಮದುವೆ ಇನ್ನು ಸಾಮಾನ್ಯ ಆಗುತ್ತವ. ನಾವು ಅಫ್ಜಲ್ಪುರ ತಾಲೂಕಿನಾಗ ಅವಾಗ ಒಂದು ಲೋಕಲ್ ಚಾನಲ್ ಅಂತ ಬರ್ತಿತ್ತು. ಅವಾಗ ಆ ಡಿಸ್ಕ್ ವೈರ್ಲಿ ಹಾಕೊಂಡು, ಈಗೆಲ್ಲ ಛತ್ರಿ ಬಂದವು. ಆ ಲೋಕಲ್ ಚಾನಲ್ ಒಳಗ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿ ಈ ನಮ್ಮ ಅಫ್ಜಲ್ಪುರ ತಾಲೂಕ, ಇಂಡಿ ತಾಲೂಕ, ಏನು ಸಿಂದಗಿ ತಾಲೂಕು ಎಲ್ಲ ಈ ಚಾನಲ್ದಾಗ ಏನೇನ್ರ ಧಾರ್ಮಿಕ ಕಾರ್ಯಕ್ರಮಗಳು ಹಾಕಿದಾಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮಠದೊಳಗ ಪ್ರತಿ ವರ್ಷ ಏನು ಸಾಮೂಹಿಕ ಮದುವೆ ಆಗುತ್ತವಲ್ಲ ಅವು ಟಿವಿಯಾಗ ನೋಡ್ತಿದೀವಿ ನಾವು. ಇದೊಂದು ವರ್ಷ ಮಾಡ್ಯಾರ ಬಿಡೋಪ್ಪ ಅಂತಾರೆ ಹೆಂಗ್ರಿ? ಪ್ರತಿ ವರ್ಷವೂ ಕೂಡ ನಡೀತಾವಂದ್ರ ಆ ಧರ್ಮದ ಕಾರ್ಯಕ್ಕೆ ಸಾಕ್ಷಾತ್ ಪ್ರಭುವಿನ ಕಣ್ಣು. ಏನು ನೋಡ್ದಾರ ಅವಾಗ ಪುಂಡಲಿಂಗ ಶಿವಯೋಗಿಗಳು ಸದಾ ಭಜನೆ ನಡೀತಿತ್ತು. ನಾದ ಗ್ರಾಮೇನ ಭಾಳ ದೂರಿಲ್ಲ. ಅವ್ರು ಏನು ನೋಡ್ದಾರ ಅದು ಹೆಂಗೆ ನಡೆದದ ಅನ್ನೋದು ಕೇಳ್ತೀನಿ. ಗೊಳಸಾರ ನಾದ ಗ್ರಾಮ ಎಷ್ಟು ಕಿಲೋಮೀಟರ್ ಅಂತಾರೆ ರೀ? 4 ರಿಂದ 5 ಕಿಲೋಮೀಟರ್. ಬಾಳೆಬಾಳ ಒಂದು 5 ಕಿಲೋಮೀಟರ್ ಲೆಕ್ಕ ತಿಳ್ಕೊ, ನೋಡಿದವರು ತಿರುಗಾಡಿದವರು. ಆ ನಾದ ಗ್ರಾಮದೊಳಗ ಮರ್ಯಪ್ಪ ಹರಿಜನ್ ಅಂಥೇಳಿ ಮತ್ತು ಅಂಬವ ಹರಿಜನ್ ಅಂಥೇಳಿ ಪುಣ್ಯ ದಂಪತಿಗಳು ಸದಾ ಕಾಲ ಸದ್ಗುರುಗಳ ಮ್ಯಾಲ, ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮೇಲೆ ಅಪಾರವಾದಂಥ ಭಕ್ತಿ, ನಂಬಿಕೆ, ಶ್ರದ್ಧೆ. ಸದಾ ಕಾಲ ಗುಳಸಾರ ಶ್ರೀ ಮಹಾಮಠಕ್ಕೆ ಬರಬೇಕು, ಸದ್ಗುರುಗಳ ದರ್ಶನ ಮಾಡಬೇಕು, ಸದ್ಗುರುಗಳು ನೀಡುವಂಥ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು, ನಡೆಯುವಂಥ ಶಿವಭಜನೆಯೊಳಗ ಸೇವೆಯನ್ನು ಮಾಡಬೇಕು, ಮತ್ತ ತಮ್ಮೂರಿಗೆ ಹೋಗಿ ಕಾಯಕ ಮಾಡಬೇಕು. ಮೈನ ಇದ್ದಂಥವಲ್ಲ, ಆಗರಬ ಶ್ರೀಮಂತಲ್ಲ, ರಟ್ಟಿ ಮ್ಯಾಲ ಹೊಟ್ಟಿ ಅಂತ ಇರ್ತಾರೆ. ಆಡಭಾಷೆಗಳು ರಟ್ಟಿ ಮ್ಯಾಲ ಹೊಟ್ಟಿ. ಇವತ್ತು ದುಡಿಬೇಕು, ಮುಂಜಾನೆ ಹಿಡಿದು ಸಂಜೀತನ ದುಡಿದ ಮ್ಯಾಲ ಬಂದು ಕೂಲಿ ಇರ್ತದಲ್ಲ, ದುಡಿದು ಬಂದ ಮ್ಯಾಲ ಆ ಕೂಲಿಯೊಳಗೆ ತನ್ನಂಥ ದವಸ ಅನ್ಯದಿಂದ ಅಡುಗೆ ಮಾಡಿ ಉಣಬೇಕು. ಇವ್ರು ಎಂಥ ಜೀವನ ಅಂದ್ರೆ ರಟ್ಟಿ ಮೇಲೆ ಹೊಟ್ಟಿ. ಇವತ್ತು ದುಡಿದ್ರೆ ಅವ್ರಿಗಂತೂ ತನ್ನ, ದುಡಿಯಲಿಲ್ಲ ಅಂದ್ರೆ ಅನ್ನ ಇಲ್ಲ, ಉಪವಾಸ, ತಣ್ಣೀರು ಬಟ್ಟೆನೆ ಹೊಟ್ಟಿಗೆ. ದುಡಿದ್ರ ಹೊಟ್ಟೆಗಂತೂ ತನ್ನ, ದುಡಿಲಾರದೆ ಕುಂತ್ರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆನೆ. ಅಂತ ಬಡವರಾದರೂ ಕೂಡ ಭಕ್ತಿಯೊಳಗ ಗುರುಗಳ ಮ್ಯಾಲ ಅಪಾರವಾದ ನಂಬಿಕೆ, ಭಕ್ತಿ, ಶ್ರದ್ಧೆ. ನಾ ಹೇಳ್ತೀನಲ್ಲ, ಸದ್ಗುರು ಪುಂಡಲಿಂಗ ಶಿವಯೋಗಿಗಳು
ಜಾತಿಗಿಂತ ನೀತಿ ಮೇಲು ಅಂದಂತ ಪುಣ್ಯ ಪುರುಷರವರು. ದಯಾ ಕರುಣೆ ಭಕ್ತಿ ಇಟ್ಟುಕೊಂಡು ಅವ ಯಾವ ಜಾತಿಯೊಳಗಾದ್ರೂ ಹುಟ್ಟಲಕ, ಯಾವ ಧರ್ಮದೊಳಗ ಹುಟ್ಟಲಕ ಅವ ಶ್ರೇಷ್ಠನೇ ಅಂತ ತಿಳಿದುಕೊಂಡು ಅವರ ಬದುಕನ್ನು ಉದ್ಧಾರ ಮಾಡಿದಂತ ಪುಣ್ಯ ಮಹಾಶಿವಯೋಗಿಗಳು. ಆ ಹರಿಜನ ಮರ್ಯಪ್ಪ ಮತ್ತು ಹರಿಜನ ಅವನ ಧರ್ಮ ಪತ್ನಿ ಅಂಬವ್ವ ಸದಾಕಾಲ ಸದ್ಗುರುಗಳ ಸೇವೆ ಮಾಡ್ಕೊಂತ ಬಂದು ಗುಳಸಾರ ಮಠದೊಳಗೆ ಭಜನೆ ಮಾಡ್ತಿದ್ರು. ಒಂದು ಸಲ ಹರಿಜನ ಮರ್ಯಪ್ಪ ನಾದ ಗ್ರಾಮದಿಂದ ಗುಳಸಾರ ಮಠಕ್ಕೆ ಬಂದಿರ್ತಾನೆ. ಬಂದು ಸಾಯಂಕಾಲ ಒಂದಷ್ಟು ಭಜನೆಯನ್ನ ಮಾಡಿ ಮತ್ತೆ ಸಾಯಂಕಾಲ ಆಗಕತ್ತಂದ್ರೆ ತನ್ನ ಊರಿಗೆ ಹೋಗ್ಬೇಕು. ಯಾಕಂದ್ರ ಮುಂಜಾನೆ ಹೋಗಿ ದುಡಿದ್ರೆ ಕೆಲಸ ಸಿಗೋದು, ಮುಂಜಾನೆ ಜಲ್ದಿ ಮನೆ ಊರಿಗೆ ಹೋದ್ರೆ ಕೆಲಸ ಸಿಗೋದು. ಹೊತ್ತು ಮುಳುಗಾಗತ್ತಿತ್ತು. ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಈಗೇನು ನೀವು ಪ್ರಭುವಿನ ಕಟ್ಟಿ ಅಂತ ಕರಿತೀರಿ ನೋಡಿ, ಆ ಕಟ್ಟಿ ಮೇಲೆ ಕುಂತಿದ್ರು. ಯಾವಾಗ ಪೂಜ್ಯರು ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಅಂತಾರ, ಇವ ಮರ್ಯಪ್ಪ ಹರಿಜನ್ ಅಲ್ಲಿಗೆ ಹೋಗಿಯಪ್ಪ, ಹೊತ್ತಾಗತ್ತದ, ಹೊತ್ತು ಮುಳುಗಾಗತ್ತದ, ನಾ ಇನ್ನು ಹೋಗಿ ಬರ್ತೀನಿ, ನನ್ನ ಊರಿಗೆ ನಾ ಹೊಂಟೀನಿ, ಹೋಗಿ ಮತ್ತೆ ನಾಳೆಗೆ ಬರ್ತೀನ್ರಿಪ್ಪ, ಮತ್ತೆ ಬರ್ತೀನ್ರಿ ಅಂತೇಳಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಿಗೆ ಅವ ಮರ್ಯಪ್ಪ ಹರಿಜನ್ ಅಂದಾಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಂತಾರಂತ, ಏ ಮರ್ಯಪ್ಪ ಹೋಗಬೇಡ, ಇವತ್ತು ಇಲ್ಲೇ ಇರು. ಅವ್ರದ್ದೇನು ಸದಾಕಾಲ ಭಜನೆ ಶಿವನಾಮ ಸ್ಮರಣೆ ಮಾಡಿದೊಳಗ ಮರ್ಯಪ್ಪ ಭಜನ್ಯಾಗ ಬಹಳ ಚಂದ ಹಾಡುಗಳ ಹಾಡಮ. ಮರ್ಯಪ್ಪ ಇವತ್ತು ಉಳದಂದ್ರ ರಾತ್ರಿಯಿಂದ ಮುಂಜಾನೆ ಬೆಳಕರಿಯತನ ನಸಿಕಿನ ತನಕ ಭಜನೆ ಮಾಡ್ಬೇಕನ್ನುವಂತ ಆಸೆ. ಮುಂಜಾನೆ ತನ ಭಜನೆ ಆಲಿ ಅಂತೇಳಿ, ಏ ಮರ್ಯಪ್ಪ ಹೋಗಬೇಡ, ಇವತ್ತಿಲ್ಲೇ ಇರು. ಯಪ್ಪ ಹಂಗ ಅನ್ಬೇಡ್ರಿ, ಶಿವಯೋಗಿಗಳ ಹಂಗ ಅನ್ಬೇಡ್ರಿ, ಮಹಾರಾಜರ ಹಂಗ ಅನ್ಬೇಡ್ರಿ, ಸದ್ಗುರುಗಳ ಹಂಗ ಅನ್ಬೇಡ್ರಿ, ನಂದು ರಟ್ಟಿ ಮೇಲೆ ಹೊಟ್ಟಿ ಅದರಿಪ್ಪ, ರಟ್ಟಿ ಮೇಲೆ ಹೊಟ್ಟಿ ಅದ ನಂದು, ದುಡ್ದೇ ಉಣ್ಬೇಕು. ನಾ ಏನಾದ್ರೂ ಇವತ್ತು ಹೋಗಲಾರದೆ ಇಲ್ಲೇ ಉಳ್ದಂದ್ರ ನಾಳೆ ಮುಂಜಾನೆ ನಾ ಮಾಡುವಂತ ಕೆಲಸ ನನ್ನ ಕೈಯಿಂದ ತಪ್ಪುತ್ತದ. ಆ ಕೆಲಸ ಕೈಯಿಂದ ತಪ್ಪುತ್ತಂದ್ರ ನಾನು ನನ್ನ ಧರ್ಮ ಪತ್ನಿ ಉಪವಾಸ ಬೀಳಬೇಕಾಗುತ್ತದ. ಅಪ್ಪಣೆ ಕೊಡ್ರಿ. ಏ ಮರ್ಯಪ್ಪ ಯಾಕೆ ಚಿಂತೆ ಮಾಡುತ್ತೆ, ಪ್ರಭು ಎಲ್ಲ ನೋಡ್ಕೊಳ್ತಾನ. ನೋಡ್ರಿ ಪುಂಡಲಿಂಗ ಶಿವಯೋಗಿಗಳು ಹೇಳೋ ಮಾತು, ಏ ಮರ್ಯಪ್ಪ ಪ್ರಭು ಎಲ್ಲ ನೋಡ್ಕೋತಾನೋ, ಪ್ರಭು ಎಲ್ಲ ಕೊಡ್ತಾನ, ನೀ ಚಿಂತೆ ಮಾಡಬೇಡ, ನಿನ್ನ ಬೆನ್ನ ಹಿಂದ ಸಾಕ್ಷಾತ್ ಪ್ರಭು ಅದನ್ನ ಚಿಂತೆ ಮಾಡಬೇಡ, ನಿನ್ನ ಕೊಟ್ಟೆ ಕೊಡ್ತಾನ, ಸಿಕ್ಕೇ ಸಿಗ್ತದ, ಚಿಂತೆ ಮಾಡಬೇಡ, ನಾ ಹೇಳಿದ ಮಾತು ಮೀರಬೇಡ, ಇವತ್ತು ಇದ್ದು ರಾತ್ರಿಯಿಂದ ಮುಂಜಾನೆ ತನಕ ಭಜನೆ ಮಾಡು. ಪ್ರಭುಗಳು ಎಲ್ಲ ನೋಡ್ಕೊಳ್ತಾರ, ಪ್ರಭುಗಳು ಎಲ್ಲ ಕೊಡ್ತಾರ. ಗುರುವಿನ ಮಾಣಿ ಮೀರಿ ನಡೆದವ್ರೆ ಹಿಂದೂ ಉದ್ಧಾರ ಆಗಿಲ್ಲ, ಇಂದೂ ಉದ್ಧಾರ ಆಗಿಲ್ಲ, ಮುಂದೂ ಉದ್ಧಾರ ಆಗಂಗಿಲ್ಲ. ಗುರುವಿನ ಮಾತು ಮೀರಿ ನಡೆದವ್ರು. ಇಲ್ಲಪ್ಪ ಹೋಗಬೇಡ, ಪ್ರಭುಗಳು ನೋಡ್ಕೊಳ್ತಾರ, ನೀ ಚಿಂತೆ ಮಾಡಬೇಡ, ಭಜನೆ ಮಾಡಂದಾಗ ರಾತ್ರಿಯಿಂದ ಮುಂಜಾನೆ ನಸುಕಿನ ತನ ಭಜನೆ ಮಾಡ್ದ. ಸ್ನಾನ ಮಾಡಿಕೊಂಡು ಅಪ್ಪವ್ರ ದರ್ಶನ ಮಾಡಿಕೊಂಡು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹತ್ರ ಬಂದು ದರ್ಶನ ಮಾಡಿಕೊಂಡು, ಯಪ್ಪ ಇನ್ನು ನನಗೆ ಅಪ್ಪಣೆ ಕೊಡ್ರಿ, ನಾ ಇನ್ನು ನನ್ನ ಊರಿಗೆ ಹೋಗ್ತೀನಿ ಅಂತೇಳಿ ಮರ್ಯಪ್ಪ ಕೇಳಿದಾಗ, ಆಯ್ತಪ್ಪ ಮರ್ಯಪ್ಪ ಹೋಗು, ಪ್ರಭು ಆಶೀರ್ವಾದ ಮಾಡ್ತಾನ, ಪ್ರಭುಗಳು ಎಲ್ಲ ಕೊಡ್ತಾರ, ಚಿಂತೆ ಮಾಡಬೇಡ, ಹೋಗಪ್ಪ ಮರ್ಯಪ್ಪ ಹೋಗು ಅಂತೇಳಿ ಪುಂಡಲಿಂಗ ಶಿವಯೋಗಿಗಳ ಆಶೀರ್ವಾದ ಮಾಡ್ತಾರ. ಆಶೀರ್ವಾದ ತಗೊಂಡು ಅವ ಮರ್ಯಪ್ಪ ಹರಿಜನ ಗುಳಸಾರದಿಂದ ನಾದಕ್ಕೆ ನಡ್ಕೊಂತ ಬರತನ ಅವನು ತಲೆಯಾಗಿ ಏನು ಓಡ್ತಿತ್ತಂದ್ರ ಬರೇ ಅಪ್ಪೋರ ನನಗಿರು ಅಂದ್ರು, ಪುಂಡಲಿಂಗ ಮಹಾರಾಜರು ಪುಂಡಲಿಂಗ ಶಿವಯೋಗಿಗಳು ನನಗೆ ಇರು ಅಂದ್ರು. ನಾನು ರಾತ್ರಿ ಬೆಳತನ ಭಜನೆ ಮಾಡ್ಕೊಂತ ಗೊಳಸಾರ ಮಾಡ್ದಾಗೆ ಕುಂತ ಆಯ್ತು, ಹೋಗೋ ತನಕ ನನ್ನ ಕೆಲಸದ ಸಮಯ ಮೀರ್ ಹೋಗಿರ್ತದ, ಕೆಲಸದ ಸಮಯ ಮೀರ್ ಹೋಗಿರ್ತದ. ಆಯ್ತು, ಇವತ್ತೇನ ಕೆಲಸನೂ ಇಲ್ಲ, ಹೊಟ್ಟಿಗಂತೂ ಅನ್ನನೂ ಇಲ್ಲ, ಇವತ್ತು ಹೊಟ್ಟಿ ಮೇಲೆ ತಣ್ಣೀರು ಬಟ್ಟೆನೇ ನನಗ ಅನ್ಕೊಂತ ಇದೇ ತಲೆಯಾಗ ನೋಡಿ, ತಲೆಯಾಗ ಇದೇ ವಿಚಾರ, ಇವತ್ತು ಕೆಲಸ ಮಾಡಲಿಲ್ಲ ನಾ ಉಪವಾಸ, ಇವತ್ತು ಉಪವಾಸ ಬೀಳೋದಂತ ಗ್ಯಾರಂಟಿ ಅನ್ಕೊಂತ ತಲೆಯಾಗಿ ವಿಚಾರ ಮಾಡ್ಕೊಂತ ಹಿಂಗ ಊರಿಗೆ ಬಂದಾನ. ನಾದ ಗ್ರಾಮಕ್ಕೆ ಬಂದು ತನ್ನ ಮನೆಯೊಳಗೆ ಹೋಗಬೇಕು. ಅಡಿಗೆ ಮನ್ಯಾಗ ಆ ಮರ್ಯಪ್ಪ ಹರಿಜನ್ ಅವರ ಧರ್ಮ ಪತ್ನಿ ಅಂಬವ್ವ ಹರಿಜನ ಅಡಿಗೆ ಮಾಡ್ಕೊಂತ ಏನೋ ಒಂದು ಕೆಲಸ ಮಾಡ್ಕೊಂತ ಅಡಿಗೆ ಮನೆಗಳ ಪಡಸಾಲೆಗ ಹಿಂಗ ಮನೆಯ ಹೊರಗೆಂದು
ಅವ ಮರ್ಯಪ್ಪ ಹಿಂಗ ಮನಿ ಒಳಗೆ ಹೋಗ್ಯಾನ, ಪಡಸಾಲಿ ಅಂತಿರ್ತಾವಲ್ರಿ ಮನ್ಯಾಗ. ಪಡಸಾಲ್ಯಾಗ ಒಂದು ಬುಟ್ಟಿ ಅದ, ಬುಟ್ಟಿ ತುಂಬ ಜ್ವಾಳ ತುಂಬಿ ಪಡಸಾಲ್ಯಾಗ ಇಟ್ಟಾರ. ಇವ ಮರ್ಯಪ್ಪ ಹರಿಜನ ಹ್ಯಾಂಗ ಇವತ್ತು ಕೆಲಸ ಇಲ್ಲ, ಹೊಟ್ಟಿಗೆ ಹಿಟ್ಟನು ಇಲ್ಲ, ಹೊಟ್ಟಿಗೆ ಊಟ ಇಲ್ಲ ಅನ್ಕೊಂತ ಚಿಂತೆ ಮಾಡ್ಕೊಂತ ಮನೆಗೆ ಬಂದಾನ. ಮನ್ಯಾಗ ಒಳಗ ಕಾಲ ಹಾಕಿದ ತಕ್ಷಣ ಪಡಸಾಲ್ಯಾಗ ನೋಡ್ತಾನ ಬುಟ್ಟಿ ತುಂಬ ಜ್ವಾಳ ತುಂಬಿಟ್ಟಾರ. ಅವ ಅಂದ, ಇದೇನು ಆಶ್ಚರ್ಯ, ದುಡಿದ್ರೆ ಒಂದು ತನ್ನ ಕಾಣಬೇಕು ನಾವು, ಯಾರು ಒಂದು ಬುಟ್ಟಿ ತುಂಬ ಜ್ವಾಳ ತನ್ನ ಮನ್ಯಾಗ ಇಟ್ಟಾರ, ಯಾರು ತಂದಿಟ್ಟಾರೋ, ಏನು ಯಾರು ಒಯ್ಬೇಕಂತೇಳಿ ಇಲ್ಲಿ ಇಟ್ಟು ಹೋಗ್ಯಾರೋ, ಅಥವಾ ಯಾರ ಕೈಲೋ ನನ್ನ ಧರ್ಮಪತಿ ಇಸ್ಕೊಂಡಾಳೋ ಅಂತೇಳಿ ಮರ್ಯಪ್ಪ ತಮ್ಮ ಧರ್ಮಪತ್ನಿ ಅಂಬವನ ಕೂಗಿ ಕರೀತ. ಆ ತಾಯಿ ಅಡಿಗೆ ಮನೆಯಾಗಿರುವಂತದ್ದು ಆ ಮರ್ಯಪ್ಪ ಹರಿಜನವರ ಧರ್ಮಪತ್ನಿ ಅಂಬವ ತಾಯಿ ಹೊರಗೆ ಬರ್ತಾಳ. ಯಾಕ್ರಿ ಕೂಗಾಗತ್ತಿರಲ್ಲ, ಏನಾಯ್ತು ಅಂದಾಗ, ಅಲ್ಲ ನಾರೇ ನಿನ್ನೆ ರಾತ್ರಿಯಿಂದ ಮುಂಜಾನೆ ನಸ್ಕಿಂತನ ಗೊಳಸಾರ ಮಾಡ್ದಾಗೆ ಭಜನೆ ಮಾಡ್ಕೊಂತಿದ್ದ, ಇವತ್ತ ಕೆಲಸನೂ ಇಲ್ಲ, ಹೊಟ್ಟಿಗೆ ಊಟನೂ ಇಲ್ಲ ಅನ್ಕೋತ ನಾ ಚಿಂತೆ ಮಾಡ್ಕೋತ ಮನ್ಯಾಗ ಬಂದ, ಬುಟ್ಟಿ ತುಂಬ ಜ್ವಾಳ ತುಂಬಿ ಪಡಸಾಲೆಗೆ ಇಟ್ಟಾರಲ್ಲ, ಮತ್ತೆ ಯಾರ ಕೈಲೇರಿ ಇಸ್ಕೊಂಡಿದೇನು, ಯಾರಿಗರೆ ಯಾರ ಹತ್ರ ಕೇಳಿ ಕಡ ಇಸ್ಕೊಂಡಿದೇನು, ಯಾರ ಮನೆಗರೆ ಹೋಗಿ ಬೇಡ್ಕೊಂಡು ಬಂದಿದ್ದೇನು, ಯಾರಿಟ್ಟಾರ ಪಡಸಾಲ್ಯಾಗ ಬುಟ್ಟಿ ತುಂಬ ಜ್ವಾಳ ಅಂದಾಗ ಆ ಧರ್ಮ ಪತ್ನಿ ಅಂಬವ ಮರ್ಯಪ್ಪಗಂತಳಂತ, ಏನ್ರಿ ಪಡಸಾಲ್ಯಾಗ ಬುಟ್ಟಿ ತುಂಬ ಜ್ವಾಳ, ನಾ ಯಾರ ಮನೆಗೆ ಹೋಗಿಲ್ರಿಪ್ಪ, ನಾ ಯಾರ ಬಳಿ ಇಸ್ಕೊಂಡಿಲ್ಲ, ಯಾರ ಬಳಿ ಕೇಳಿಲ್ಲ, ಇದೇನು ವಿಚಿತ್ರ, ಬುಟ್ಟಿ ತುಂಬ ಪಡಸಾಲ್ಯಾಗ ಜ್ವಾಳ ತುಂಬಿಟ್ಟಾರಂದ್ರ ನಾನು ಯಾರ ಹತ್ರ ಕೇಳಿ ಇಸ್ಕೊಂಡಿಲ್ಲ, ಮತ್ತ ನೀವು ತಂದಿಲ್ಲ ಅಂತೀರಿ, ಮತ್ ಯಾರು ತಂದರಿ, ನಾ ಎಲ್ಲಿ ನೀವೇ ತಂದಿಟ್ಟಿರೇನಂತ ನಾ ಮಾಡೀನಿ, ನಿಮ್ಮ ಪಾದ ಮುಟ್ಟಿ ಆಣಿ ಮಾಡ್ತೀನಿರಪ್ಪ, ನಾ ಯಾರ ಮನೆಗೆ ಹೋಗಿಲ್ಲ, ಯಾರಿಗೂ ಕೇಳಿಲ್ಲ, ಯಾರ ಹತ್ರನೂ ಕಡ ಇಸ್ಕೊಂಡಿಲ್ಲ ಅಂದಾಗ ಮನೆಯೊಳಗ ನಿಂತು ಪಡಸಾಲ್ಯಾಗ ಬುಟ್ಟಿ ತುಂಬ ಜ್ವಾಳ ತುಂಬಿಟ್ಟು ಬುಟ್ಟಿ ನೋಡಿ ಅವಾಗ ಮರ್ಯಪ್ಪ ಹರಿಜನ ಅಂತಾನಂತ, ಓಹೋ ನೀನು ಸಾಯಂಕಾಲ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ನೀ ಇಲ್ಲಿ ಭಜನೆ ಮಾಡು, ಪ್ರಭು ಎಲ್ಲ ನೋಡ್ಕೊಳ್ತಾನ ಅಂತಂದಿದ್ರು. ಸಾಕ್ಷಾತ್ ಪ್ರಭುವಿನ ಬುಟ್ಟಿ ತುಂಬ ಜ್ವಾಳ ತಂದ ನಮ್ಮ ಮನೆಯಾಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಿಟ್ಟಾರ ಅಂತ ತಿಳ್ಕೊಂಡ. ಭಗವದ್ಗೀತೆಯೊಳಗ ಅದಕ್ಕ ಒಂದು ಮಾತು ಬರ್ತದ, ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ, ಯಾರ ಭಗವಂತನ ಸ್ಮರಣ ಮಾಡ್ತಾರ, ಯಾರು ಭಗವಂತನ ಧ್ಯಾನ ಮಾಡ್ತಾರ, ಯಾರು ಗುರುವಿನ ಸೇವಾ ಮಾಡ್ತಾರ, ಭಗವಂತ ಅವರಿಗೆ ಎಲ್ಲವನ್ನ ತಾನಾಗೆ ಕೊಡ್ತಾನಂತ. ಅಟ್ಟೆ ಕೊಟ್ಟರು ಬಸವ, ಕೊಡದಿದ್ದರು ಬಸವ, ಇದ್ದರು ಬಸವ, ಇರದಿದ್ದರು ಬಸವ. ಭಗವಂತನ ಸ್ಮರಣ ಮಾತ್ರ ಮರಿಬಾರ್ದಂತ. ಒಬ್ಬ ಬ್ರಾಹ್ಮಣ ಸುಮ್ಮನೆ ಇಲ್ಲಿ ಪುಂಡಲಿಂಗ ಶಿವಯೋಗಿಗಳದು ಬಂದದಂದ್ರ ಅಲ್ಲಿ ಭಜನೆ ಶಿವನಾಮ ಸ್ಮರಣೆ ಮಾಡಿದ ಪುಣ್ಯ ಸದ್ಗುರು ಪುಂಡಲಿಂಗ ಶಿವಯೋಗಿಗಳೇನ ಹೇಳಿದ್ರು, ಪ್ರಭು ಎಲ್ಲ ನೋಡ್ಕೊಳ್ತಾನ, ಪ್ರಭು ಎಲ್ಲ ಕೊಡ್ತಾನೆ, ಚಿಂತೆ ಮಾಡಬೇಡ ಅಂದಿದ್ರಲ್ಲ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಹೇಳಿದ ಮಾತು ಮನೆಯಾಗ ಬಂದು ನೋಡಿದ್ರೆ ನಿಜ ಆಗಿರ್ತದು. ಮರ್ಯಪ್ಪ ಹರಿಜನವನ ಜೀವನದೊಳಗೆ ಬ್ರಾಹ್ಮಣ ಹರಿಯ ನಾಮ ಸ್ಮರಣೆಯನ್ನ ಮಾಡ್ತಿದ್ದ. ಹರಿಯ ನಾಮಸ್ಮರಣೆ ಮಾಡ್ಕೊಂತ ಅಲ್ಲಲ್ಲಿ ಬ್ರಾಹ್ಮಣ ವೃತ್ತಿ ಅಂದ್ರ ಸತ್ಯನಾರಾಯಣ ಕಥೆ ಓದೋದು, ಪೂಜೆಗೆ ಹೋಗೋದು, ಕಿತ್ತು ತಿನ್ನುವಂತ ಬಡತನ ಮನ್ಯಾಗ ಅಂತ ಭಜನೆಗಳನ್ನು ಮಾಡ್ಕೊಂತ ಖಾಲಿ ಸಮಯದಾಗ ಭಗವದ್ಗೀತೆ ಧರ್ಮದ ಕಾರ್ಯದ ಪುಸ್ತಕಗಳನ್ನು ಓದ್ಕೊಂತ ಬ್ರಾಹ್ಮಣ ಜೀವನ ಮಾಡ್ತಿದ್ದ. ಕಿತ್ತು ತಿನ್ನೋ ಬಡತನ, ಗಂಡ ಹೆಂಡತಿ ಇಬ್ಬರೇ ಮನ್ಯಾಗ. ಮತ್ತ ಏನೋ ಪೂಜೆ ಮಾಡಕ್ ಹೋಗ್ಲಿಲ್ಲ ಅಂದ್ರ, ಯಾವ ಪೂಜೆ ಸಿಗಲಿಲ್ಲ ಅಂದ್ರೆ ಅವತ್ತು ಉಪವಾಸ ಇರಬೇಕು. ಒಂದಿನ ಉಪವಾಸ ಇರ್ತಾನ ಅಂದ್ರೆ ಏನೋ ಸಿಗಂಗಿಲ್ಲ, ಮಾಡಕ್ ಕೆಲಸನೂ ಇಲ್ಲ, ಉಣಕ್ ಅನ್ನನೂ ಇಲ್ಲ. ದಿನಾಲು ಹೊಳೆಗೆ ಹೋಗಿ ಜಳಕ ಮಾಡ್ತಿದ್ದ. ಒಂದು ದಿನ ಭಗವದ್ಗೀತೆ ಪುಸ್ತಕ ತಗೊಂಡು ಓದ್ತಿರ್ತಾನ. ಅದ್ರಾಗ ಇದು ಬರೆದಿರ್ತಾರ ಸಾಲ, ಭಗವಂತನ ಸ್ಮರಣೆ ಯಾರು ಮಾಡ್ತಾರೋ, ಭಗವಂತನ ಸ್ಮರಣೆ ಯಾರು ಮಾಡ್ತಾರೋ ಅವರಿಗೆ ಭಗವಂತ ಎಲ್ಲವನ್ನ ಕೊಟ್ಟು ಕಾಪಾಡ್ತಾನ. ಆ ಸಾಲ ಓದದವ ಬ್ರಾಹ್ಮಣ. ಇದು ಸುಳ್ಳದ ಅಂದವ, ಇದು ಸಾಲು ಸುಳ್ಳದ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯೊಳಗೆ ಬರೆದಿತ್ತು, ಯಾರು ಭಗವಂತನ ಧ್ಯಾನ ಸ್ಮರಣೆ ಮಾಡ್ತಾರ ಅವರಿಗೆ ಎಲ್ಲವನ್ನ ಕೊಡ್ತಾನ ಭಗವಂತ. ನಾ ಎಷ್ಟು ವರ್ಷದಿಂದ ಭಗವಂತನ ಸ್ಮರಣ ಮಾಡಕತ್ತೀನಿ ಅಂದ್ರೂ ಇವತ್ತು ನಾ ಉಪವಾಸ ಬಿದ್ದೀನಲ್ಲ. ಭಗವಂತನ ಧ್ಯಾನ ಮಾಡ್ತೀನಿ, ಭಗವಂತನ ಸ್ಮರಣ ಮಾಡ್ತೀನಿ. ಇವತ್ತ ಇಟ್ಟೆಲ್ಲ ಸ್ಮರಣೆ ಮಾಡಿದ್ರು, ಸೇವಾ ಮಾಡಿದ್ರು ಕೂಡ ಇವತ್ತು ನಾ ಉಪವಾಸ ಬಿದ್ದೀನಲ್ಲ. ಅದು ಹ್ಯಾಂಗ ಖರೆ ಆಗತ್ತದ, ಸತ್ಯ ಆಗತ್ತದ? ಈ ಸಾಲ ಇದು ಸುಳ್ಳದ ಅಂತೇಳಿ ಪೆನ್ ತಗೊಂಡು ಗೀಚ್ ಹಾಕದ.
ಅಂದ್ರೆ ಅಳಿಸಿ ಹಾಕ್ದಂಗೆ ಗೀಚ್ ಹಾಕದ ಮೇಲೆ ಇದು ತಪ್ಪದಂತೇಳಿ ಹಾಕಿ ಮನ್ಯಾಗ ಹೆಂಡತಿಗೆ ಹೇಳ್ತಾನಂತ, ನಾ ಹೋಗಿ ಹೊಳೆಗೆ ಜಳಕ ಮಾಡಿ ಬರ್ತೀನಿ, ಏನಾದರೂ ಒಂದು ಡೆಬ್ಬ್ಯಾಗ ಅಡಿಗೆ ಮನ್ಯಾಗ ಹಿಟ್ಟು ಗಟ್ಟಿತ್ತಂದ್ರೆ ಗಂಜಿ ಮಾಡಿ ಇವತ್ತು ಗಂಜಿನೇ ಕುಡಿಯಮೆ ಅಂತೇಳಿ ಧರ್ಮಪತ್ನಿಗೆ ಹೇಳಿ ಆ ಬ್ರಾಹ್ಮಣ ಹೊಳೆಗೆ ಜಳಕ ಮಾಡಕ್ಕೆ ಹೋದ. ಸ್ನಾನ ಮಾಡಿ ಭಗವಂತನ ಸ್ಮರಣೆ ಮಾಡ್ಕೊಂತ ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸ್ಕೊಂತ ಹೊಳೆಗ ಸ್ನಾನ ಮಾಡಗತ್ತನ. ಸಾಕ್ಷಾತ್ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಸಣ್ಣ ಹುಡುಗನ ರೂಪದೊಳಗ ಅಂದ್ರೆ ಒಂದು 8-10 ವರ್ಷದ ಹುಡುಗನ ರೂಪದೊಳಗ ಒಂದು ಬುಟ್ಟಿ ತುಂಬ ಏನು ಅಡಿಗೆ ಮಾಡಂತ ಸಾಹಿತ್ಯ ಇರ್ತದಲ್ಲ, ಅಕ್ಕಿ, ಬ್ಯಾಳಿ, ಬೆಲ್ಲ, ಎಣ್ಣೆ, ಸಕ್ಕರೆ, ಏನು ಸಾಹಿತ್ಯ ಇರ್ತದಲ್ಲ ಎಲ್ಲ ಒಂದು ಬುಟ್ಟಿಯಾಗ ಇಟ್ಕೊಂಡು ನೆತ್ತಿ ಮೇಲೆ ಹೊತ್ಕೊಂಡು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ 10-12 ವರ್ಷದ ಹುಡುಗನ ರೂಪದೊಳಗ ಯಾರ ಮನೆಗೆ ಬಂದಾನಂದ್ರ ಈ ಬ್ರಾಹ್ಮಣನ ಮನೆಗೆ ಬಂದಾನ. ಅಪ್ಪ ಯಾರದಿರ ಮನೆಯೊಳಗ, ಅಮ್ಮ ಯಾರದಿರ ಮನೆಯೊಳಗ ಅಂತ ಹೇಳಿ ಬಾಗಲಾಗ ನಿಂತು ನೆತ್ತಿ ಮೇಲೆ ಬುಟ್ಟಿ ಹೊತ್ಕೊಂಡು ಶ್ರೀಕೃಷ್ಣ ಪರಮಾತ್ಮ 10-12 ವರ್ಷದ ಹುಡುಗನಾಗಿ ಹೋಗದಾಗ ಬ್ರಾಹ್ಮಣನ ಹೆಂಡತಿ ಹೊರಗೆ ಬರ್ತಾಳಂತ. ಯಾರು ತಮ್ಮ ನೀ ಯಾರು, ಏನು ಹೊತ್ಕೊಂಡು ನಿಂತೆ ನೆತ್ತಿ ಮೇಲೆ ಅಂದಾಗ, ಯಾವಾಗ ಕೈ ಹಿಡಿದು ಸ್ವಲ್ಪ ಇಳಿಸು ಅಂದಾಗ ಹಿಂಗೆ ಕೈ ಹಿಡಿದಳ ತಾಯಿ, ಬುಟ್ಟಿ ಕೆಳಗೆ ಇಳಿಸ್ತಾನ. ಇಳಿಸಿದಾಗ ಬುಟ್ಟಿ ತುಂಬ ಬ್ಯಾಳಿ, ಬೆಲ್ಲ, ಎಣ್ಣೆ, ಸಕ್ಕರೆ, ಏನು ಅಡಿಗೆ ಮಾಡೋದು ದವಸ ಧಾನ್ಯ ಸಾಹಿತ್ಯಗಳಿರ್ತಾವ. ಅಲ್ಲಿ ಓದ್ತಮ್ಮ ಇವು ಯಾರು ಕೊಟ್ಟು ಕಳಿಸ್ಯಾರ, ಇವು ಯಾರು ಕೊಟ್ಟು ಕಳಿಸ್ಯಾರ, ಮತ್ತು ನಮಗರೆ ಮಾಡೋಕ್ಕೆ ಕೆಲಸ ಏನೂ ಇಲ್ಲ, ಕೈಯಾಗ ₹1 ದುಡ್ಡು ಇಲ್ಲ, ಮತ್ತು ಯಾರದರೆ ಮನೆಗೆ ಒಯ್ಯವು ಹಾದಿ ತಪ್ಪಿ ನಮ್ಮ ಮನೆಗೆ ತಗೊಂಡು ಬಂದಿದ್ದೇನು? ಇಲ್ಲವ, ಹಾದಿ ತಪ್ಪಿ ಬಂದಿಲ್ಲ, ಸರಿಯಾದ ಹಾದಿಗೆ ಬಂದೀನಿ, ಸರಿಯಾದ ಮನೆಗೆ ಬಂದೀನಿ. ನಿಮ್ಮ ಪತಿದೇವರು ಅಲ್ಲಿ ಜಳಕ ಮಾಡಕತ್ತಾರ, ಹೊಳೆಯಾಗ ಸ್ನಾನ ಮಾಡಕತ್ತಾರ, ಅವರು ಇದನ್ನೆಲ್ಲ ಕೊಟ್ಟು ಕಳಿಸ್ಯಾರ, ಅವರು ಇದನ್ನೆಲ್ಲ ಕೊಟ್ಟು ಕಳಿಸ್ಯಾರ ಅಂದಾಗ ಆ ತಾಯಿ ನಮ್ಮಂಗೆ ಇರಲಿಲ್ಲ. ಅವ್ರು ಹೆಂಗೆ ಕೊಟ್ಟು ಕಳಿಸ್ತಾರ? ಅವ್ರ ಕೈಯಾಗ ಒಂದು ಬಿಡಿಗಾಸ್ ಇದ್ದಿದ್ದಿಲ್ಲ, ನಿನ್ನ ಕೈಯಾಗ ಇಷ್ಟೆಲ್ಲ ದವಸದಾನೆ ಹ್ಯಾಂಗ ಕೊಟ್ಟು ಕಳಿಸ್ಯಾರ ಅಂದಾಗ, ನಾ ಸುಳ್ಳು ಹೇಳಕತ್ತಿಲ್ಲ, ಬೇಕಾದ್ರೆ ನೋಡ್ಗ ನಾ ಕೊಟ್ಟು ಬರಲ್ಲ, ನನ್ನ ಸಿಟ್ಟಿಗೆ ಅದು ಕಪಾಳಕ್ಕೆ ಹೊಡೆದ ಏಟಿನ ದರಿ ನನ್ನ ಕಪಾಳ ಮ್ಯಾಗ ಮೂಡ್ಯವ ನೋಡ್ಯವ ಅಂತೇಳಿ ತನಗೆಲ್ಲ ತೋರಿಸಂತ. ಈಗ ನಾವು ಅಲ್ಲ ಕೊಟ್ಟು ಬರಲ್ಲ, ನಾನು ಸಿಟ್ಟಿಗೆ ಅದು ಹೊಡೆದ, ನಿನ್ನ ಗಂಡ ನಿನ್ನ ಪತಿದೇವ್ರು ಹೊಡೆದಾರಲ್ಲ, ಇಲ್ಲಿ ನೋಡು ಹೊಡೆದಂತ ಏಟು ದರಿ ಹ್ಯಾಂಗ ಮೂಡ್ಯವ ಅಂತ ಗಲ್ಲ ತೋರಿಸ್ಯವ, ನಾ ಅಂತೂ ಕೊಡೋ ದರಮೆತ್ತು ಕೊಟ್ಟಿನಿ, ನೀವು ಒಳಗೆ ಒಯ್ಯರೇ ಬಿಡೋರಿ ಅಂತ ಹೇಳಿ ಅವ ಅದೃಶ್ಯ ಆಗಿ ಹೋದ. ಇವ ಬ್ರಾಹ್ಮಣ ಜಳಕ ಮಾಡಿ ಮನೆಗೆ ಬಂದ ಬರತನ ಬುಟ್ಟಿ ತುಂಬ ಎಲ್ಲ ದವಸ ಧಾನ್ಯ. ಅವಂತನಂತ ಯಾರು ಹೆಂಡತಿ ಕರೆದಂದ, ಯಾರು ತಂದು ಕೊಟ್ರಿ ಇವೆಲ್ಲ? ನನ್ನ ಕೈಯಾಗರ ₹1 ಇದ್ದಿದ್ದಿಲ್ಲ, ಯಾರು ತಂದು ಕೊಟ್ಟಾರ ಅಂದಾಗ, ನೀವೇ ಆ ಹುಡುಗ ಕಳಿಸಿರಂತ, ಹುಡುಗನೇ ವಾಜ್ಯ ಇರಲಾರ್ದ ವಾಜ್ಯ ಅದಂತ ಬುಟ್ಟಿ ನೆತ್ತಿ ಮೇಲೆ ಹೊತ್ಕೊಂಡು ಅಟ್ಟು ವಜ್ಜಿ ವಯಸ್ಸು ಹೊರುವಂತ ವಯಸ್ಸು ಅಲ್ಲ, ಒಂದು ಅಟ್ಟು ವಜ್ಜಿ ಹೊತ್ಕೊಂಡು ಆ ಹುಡುಗ ಸಣ್ಣ ಹುಡುಗ ತಗೊಂಡು ಬಂದದ, ತಂದು ಕೊಟ್ಟು ಬರಲ್ಲ, ನಾನು ಅವನ ಕಪಾಳಕ್ಕೆ ನೀವು ಹೊಡೆದಿ ಏಟಿನ ದರೇನು ತೋರಿಸ್ಯದ ಆ ಹುಡುಗ. ಯಾಕೆ ಮಾತಾಡ್ತೀರಿ? ನೀವೇ ಕಳಿಸಿರಂತ ಹುಡುಗ ತಂದು ಕೊಡೋದ್ರ ಜೊತೆಗೆ ಅವನ ಗಲ್ಲಕ್ಕೆ ನೀವು ಹೊಡೆದಂತ ಏಟಿನ ದರಿ ಮೂಡಿವು ಗಲ್ಲದ ಮೇಲ, ಆ ಏಟ ದರಿ ಮೂಡಿದ ಗಲ್ಲನ ತೋರ್ಸನಂದಾಗ ಅವಾಗ ವಿಚಾರ ಮಾಡ್ತಾನಂತ, ಓಹೋ ನಾವು ಹೊಡೆದೀನಿ ಅಂದ್ರ ಗಲ್ಲದ ಮೇಲೆ ದರಿ ಮೂಡ್ಯಾವಂದ್ರ ಇವತ್ತು ಮುಂಜಾನೆ ಸ್ನಾನಕ್ಕೆ ಹೋಗ ಮುಂದ ಭಗವದ್ಗೀತೆಯೊಳಗ ಭಗವಂತನ ಸ್ಮರಣೆ ಯಾರು ಮಾಡ್ತಾರ ಅವ್ರಿಗೆ ಭಗವಂತ ಎಲ್ಲವನ್ನ ತಾನಾಗೆ ತಂದು ಕೊಡ್ತಾನ ಅಂತೇಳಿ ಬರೆದಂತ ಸಾಲ ತಪ್ಪು ಅಂತ ಹೇಳಿ ನಾ ಗೀಚ ಹಾಕಿದ್ದ. ಆ ಗೀಚ ಹಾಕಿದ ತಪ್ಪಲ್ಲ, ಸರಿಯಾದಂತ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಮನೆಗೆ ಇಷ್ಟೆಲ್ಲ ಸಂಪತ್ತು ತಂದು ಕೊಟ್ಟಾನಂತ ಅವತ್ತಿನಿಂದ ಭಗವಂತನನ್ನು ನಂಬದ, ಭಗವಂತನ ಸ್ಮರಣೆ ಮಾಡ್ದ. ಈ ಮಾತು ಯಾಕೆ ಹೇಳ್ತೀನಂದ್ರ, ಅಲ್ಲಿ ಬುಟ್ಟಿ ತುಂಬ ಭಗವಂತನ ಪ್ರತಿರೂಪವೇ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಅವರ ಸ್ಮರಣೆ ಮಾಡ್ಕೊಂತ ಹರಿಜನ ಮರೆಪ್ಪ ತನ್ನೂರ ನಾದ ಗ್ರಾಮಕ್ಕೆ ಹೋಗಿ ಮನೆಯೊಳಗ ನೋಡತನ ಬುಟ್ಟಿ ತುಂಬ ಜ್ವಾಳ ಇತ್ತು. ಕಾರಣ ಏನು ನುಡಿದಾರ ಅದನ್ನ ನಡೆದಾದ. ಮಂಡಲದೋಳು ಮಹಿಮಾವಂತರು
ಮಹಿಮಾವಂತರು ಪಂಡಿತನೆಂದರೆ ಮುಗ್ಧ ಭಾವಿಕನು ಮುಗ್ಧ ಭಾವಿಕನು ಹೇ ಕಂಡಿದಿರಾ ಭವ ಖಂಡಿತ ಗೈದ ಕಂಡಿದಿರಾ ಭವ ಖಂಡಿತ ಗೈದ ಕುಂಡನ ನಿಜ ಸುಖ ಆಶ್ರಮವ ಕುಂಡನ ನಿಜ ಸುಖ ಆಶ್ರಮವ ಹೆಂಡರು ಮಕ್ಕಳು ಇದ್ದರು ಭವದಿ ಹೆಂಡರು ಮಕ್ಕಳು ಇದ್ದರು ಭವದಿ ಪಂಡಿತನೆಂದರೆ ಮುಗ್ಧ ಭಾವಿಕನು ಪಂಡಿತನೆಂದರೆ ಮುಗ್ಧ ಭಾವಿಕನು ಪಂಡಿತನೆಂದರೆ ಪಂಡಿತನೆಂದರೆ ಮುಗ್ಧ ಭಾವಿಕನು ಕಂಡಿದಿರಾ ಭವ ಖಂಡಿತ ಗೈದ ಕಂಡಿದಿರಾ ಭವ ಖಂಡಿತ ಗೈದ ಹಾಲು ಮತೋದ್ಭವ ಲೀಲಾ ಮೂರ್ತಿಯು ಶೀಲನು ಶಾಂತನು ಸತ್ಯ ಸದ್ಗುಣನು ಹಾಲು ಮತೋದ್ಭವ ಲೀಲಾ ಮೂರ್ತಿಯ ಶೀಲನು ಶಾಂತನು ಸತ್ಯ ಸದ್ಗುಣನು ಮೂಲನು ಮಂತ್ರದಿ ಲೋಲನು ಜಗದಲ್ಲಿ ಮೂಲನು ಮಂತ್ರದಿ ಲೋಲನು ಜಗದಲ್ಲಿ ಕಾಣಲು ಬಾರದ ಆತನ ವೃತ್ತಿಯನು ಕಾಣಲು ಬಾರದವನ ಕಾಣಲು ಬಾರದವನ ಕಾಣಲು ಬಾರದವನ ಆತನ ವೃತ್ತಿಯನು ಕಾಣಲು ಬಾರದೋ ಆತನ ವೃತ್ತಿಯನು ಕಂಡಿದಿರಾ ಭವ ಖಂಡಿತ ಗೈದ ಕುಂಡನ ನಿಜ ಸುಖ ಆಶ್ರಮವ ತಂದೆ ಆಲಿಂಗನ ಕಂದನೆನಿಸಿ ಭವ ಹೊಂದುವ ಭವದಲ್ಲಿ ಕೀರ್ತಿಯನು ತಂದೆ ಆಲಿಂಗನ ಕಂದನೆನಿಸಿ ಭವ ಹೊಂದುವ ಭವದಲ್ಲಿ ಕೀರ್ತಿಯನು ಹೊಂದುವ ಶಿವ ಶಿವ ಪೂರ್ವ ಪುರಾತನ ವಂದಿದ ಶಿವ ಶಿವ ಪೂರ್ವ ಪುರಾತನ ಬಂಧನಕ್ಕೊಳಗಾಗದೆ ಮೆರೆಯುವನಯ್ಯ ಬಂಧನಕ್ಕೊಳಗಾಗದೆ ಮೆರೆಯುವನು ಬಂಧನಕ್ಕೊಳಗಾಗದೆ ಮೆರೆಯುವನಯ್ಯ ಬಂಧನಕ್ಕೊಳಗಾಗದೆ ಮೆರೆಯುವನು ಕಂಡಿದಿರಾ ಭವ ಖಂಡಿತ ಗೈದ ವಸುದೆಯೊಳ್ ಮೆರೆಯುವ ಪುರಗೊಳ ಸಾರದಿ ಪಶುಪತಿ ರೂಪರು ಪುಂಡ ಜಂಗಮಾರು ವಸುದೆಯೊಳ್ ಮೆರೆಯುವ ಪುರಗೊಳ ಸಾರದಿ ಪಶುಪತಿ ರೂಪರು ಪುಂಡ ಜಂಗಮಾರು ದರ್ಶನಗೊಳಗಾಗದೆ ಸಂಸಾರ ಬೂದಿ ದರ್ಶನಗೊಳಗಾಗದೆ ಸಂಸಾರ ಬೂದಿ ಹಸನಿಸಿ ನಿಜ ಸುಖ ತಾಳುವ ತೆರದಿ
ಸನಿಸಿ ನಿಜ ಸುಖ ತಾಳುವ ತೆರದಿ ಖಂಡಿದಿರಾ ಭವ ಖಂಡಿತ ಗೈದ ಉಂಡನ ನಿಜ ಸುಖ ಆಶ್ರಮವ ಬಾಳದಿ ಬಸಿತವ ತಾಳುವ ಪರಸ್ಥಳ ಮೇಳ ಭಜನಾ ಸಂಭ್ರಮದಿ ವೇಳೆ ಬಾಳದಿ ಬಸಿತವ ತಾಳುವ ಪರಸ್ಥಳ ಮೇಳ ಭಜನಾ ಸಂಭ್ರಮದಿ ವೇಳೆ ಕಳೆಯುತ್ತ ತವ ಮಸಿಯಲ್ಲಿ ಪುಂಡಲಿಂಗ ಪುಂಡಲಿಂಗ ಕಳೆಯುತ್ತ ತವ ಮಸಿಯಲ್ಲಿ ಗೋಳಸಾರದಿ ವಾಸಿಪನಯ್ಯ ಗೋಳಸಾರದಿ ವಾಸಿಪನು ಗೋಳಸಾರದಿ ವಾಸಿಪನಯ್ಯ ಗೋಳಸಾರದಿ ವಾಸಿಪನಯ್ಯ ಕಂಡಿದಿರಾ ಭವ ಖಂಡಿತ ಗೈದ ಖಂಡನ ನಿಜ ಸುಖ ಆಶ್ರಮವ ಹೆಂಡರು ಮಕ್ಕಳು ಇದ್ದರು ಭವದಿ ಹೆಂಡರು ಮಕ್ಕಳು ಇದ್ದರು ಭವದಿ ಉಂಡು ಉಪವಾಸಿ ಎನಿಸಿದರಯ್ಯ ಉಂಡು ಉಪವಾಸಿ ಎನಿಸಿದರು ಉಂಡು ಉಪವಾಸಿ ಎನಿಸಿದರಯ್ಯ ಉಂಡು ಉಪವಾಸಿ ಎನಿಸಿದರಯ್ಯ ಕಂಡಿದಿರಾ ಭವ ಕಂಡಿದಿರಾ ಭವ ಕುಂದನಾ ನಿಜ ಸುಖ ಆಶ್ರಮವಾ ಯಾಕಂದ್ರೆ ಜೀವನದಾಗ ಒಬ್ಬೊಬ್ಬರಿಗೆ ಒಮ್ಮೊಮ್ಮೆ ಮದುವೆ ಆಗ್ತದಂತ. ಈಗ ಸರ್ತಿ ಮಠ ಗುರುಗಳು ಎರಡೆರಡು ಸರ್ತಿ ಮದುವೆ ಮಾಡ್ಕೊಳಕತ್ತಾರ ಇಲ್ಲಿ ನಮ್ಮ ಮಠದಾಗ. ಇರಲಿ, ಆ ದೇವರಿಗೂ ಕೂಡ ಅವರಿಬ್ಬರು ದಂಪತಿಗಳಿಗೂ ಆ ಶಿವಲಿಂಗೇಶ್ ಯಾಕಂದ್ರೆ ಹಿರಿಯ ಜೀವಿಗಳು ಇನ್ನು ಕೆಲವೇ ವರ್ಷಗಳಲ್ಲಿ ನಿವೃತ್ತಿಯನ್ನು ಹೊಂದಿರತಕ್ಕಂಥ ಶಿಕ್ಷಕ ವೃತ್ತಿಯನ್ನು ಮಾಡಿರ್ತಕ್ಕಂಥ ನಮ್ಮ ಸರ್ಸಂಬಿ ಗುರುಗಳಿಗೂ ಕೂಡ ಆ ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಸದ್ಗುರು ಈ ಯುವ ದಂಪತಿಗಳು ಕೂಡ ಆ ದೇವರು ಶಿವಲಿಂಗೇಶ್ವರ ಆಯುರಾರೋಗ್ಯ ಭೋಗ್ಯ ಕಾಪಾಡಲಿ ಎಂದು ಕೇಳ್ಕೊಂತ ಕಾಯದೊಳು ಗುರುಲಿಂಗ ಜಂಗಮವನು ದಾಯತವನರಿಯಲ್ಕೆ ಸುಲಭೋಪಾಯದಿಂದ ಇದರಿಟ್ಟ ಬಾಹ್ಯ ಸ್ಥಳಕ್ಕೆ ಕುರುವಾಗಿ ದಾಯದೂರಿ ಸಮಸ್ತ ಭಕ್ತರ ಕಾಯವನಿ ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಗುರು ಸಂಗನ ಬಸವ ಶರಣು ಶರಣಾರ್ಥಿ ಶಿವಸಾಂಬಡೈ ನಮಃ ಪರಾವತೇ ಶಿವ ಹರ 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 ಮಾದೇ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು, ಶ್ರದ್ಧೆಯ ಪಂಚಾಚಾರ್ಯರನ್ನು, ಆರಾಧ್ಯ ಗುರು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು, ಗುರುಶಾಂತಲಿಂಗ ಶಿವಯೋಗಿಗಳನ್ನು ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ
ಈ ತಾಣದ ಕ್ಷೇತ್ರಾಧಿಪತಿ ಪರಮ ತಪಸ್ವಿ ಜಗದ್ಗುರು ಶಿವಲಿಂಗೇಶನ ಕರ್ತೃಗದ್ದಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಮಠದ ಪರಮ ಪೂಜ್ಯರು ಸರಳ ಹೃದಯ ಸಂಪನ್ನರಾಗಿರುವ ಪೂಜ್ಯ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯವನ್ನು ವಹಿಸಿ ದರ್ಶನ ಆಶೀರ್ವಾದ ನೀಡುವಂಥ ಪೂಜ್ಯರಾಗಿರುವ ಗುಳಸಾರದ ಅಭಿನವ ಪುಂಡಲಿಂಗ ಮಹಾರಾಜರಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಸಂಗೀತ ಬಳಗದವರೇ, ಪರಮ ಪೂಜ್ಯನೀಯ ಸ್ಥಾನದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಗೂಳಸಾರದ ಪುಂಡಲಿಂಗ ಶಿವಯೋಗಿಗಳ ದಿವ್ಯ ಚಾರಿತ್ರೆಯನ್ನು ನಿಮ್ಮೆಲ್ಲರಿಗೆ ಬೋಧಿಸಲು ಬಂದಿರುವಂಥ ಪೂಜ್ಯ ಶಾಸ್ತ್ರಿಗಳವರಲ್ಲಿಯೂ ಶರಣನ್ನು ಹೇಳುತ್ತಾ, ಪುರಾಣದ ಬಸವಣ್ಣನವರೇ, ಪ್ರಚಾರದ ಈ ಎಲ್ಲ ಕಾರ್ಯಕ್ರಮವನ್ನು ಯೂಟ್ಯೂಬಿನ ಮುಖಾಂತರವಾಗಿ ಪ್ರಚಾರ ಮಾಡುತ್ತಿರುವ ನಮ್ಮವರೇ ಆಗಿರುವ ಎಂ ಬಿರಾಜ್ದಾರ್ ಅವರೇ, ರೋಡ್ಗಿಯ ಹಾಗೂ ಸುತ್ತಮುತ್ತಲಿನ ಶಿವಲಿಂಗೇಶನ ಎಲ್ಲ ಪರಮ ಸದ್ಭಕ್ತರೇ, ಮಾತೆಯರೇ, ಶರಣರೇ, ಶರಣಿಯರೇ, ಮಕ್ಕಳೇ, ಯುವಕರೇ, ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ನೆರೆಕೆನ್ನೆಗೆ ತೆರೆಗೆಲ್ಲಕ್ಕೆ ಶರೀರವು ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನುಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಮುನ್ನ 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 ಪೂಜಿಸು ಕೂಡಲ ಸಂಗಮ ದೇವನನ್ನ. ಬಸವಣ್ಣನವರು ಸುಂದರವಾಗಿರುವಂಥ ಮಾತುಗಳನ್ನು ನಮಗೆ ಅಪ್ಪಣೆಪಡಿಸ್ಯಾರ. ಏನು ಅವರು ಹೇಳುವಂಥ ವಿಚಾರಗಳು ಏನು? ಪರಮಾತ್ಮನನ್ನು ನೆನೆಯಬೇಕಂತ, ಪರಮಾತ್ಮನನ್ನು ಸ್ಮರಿಸ್ಬೇಕಂತ, ದೇವರನ್ನ ಸ್ಮರಣೆ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಯಾವಾಗ ಸ್ಮರಣೆ ಮಾಡಬೇಕು? ಭಗವಂತನನ್ನು ಯಾವಾಗ ನಾವು ನೆನೆಸಬೇಕು ಅನ್ನತಕ್ಕಂಥದ್ದು ಸುಂದರವಾಗಿರುವಂಥ ಮಾತುಗಳಿಂದ ಹೇಳ್ತಾರೆ ಅವರು. ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರು ಗೂಡು ಗಟ್ಟದ ಮುನ್ನ. ಎಷ್ಟು ಸುಂದರವಾಗಿ ಹೇಳ್ತಾರೆ. ತಲೆಯೊಳಗಿನ ಕೂದಲ ಬೆಳ್ಳಗಾಗೋಕ್ಕಿಂತ ಮೊದಲಂತ. ತಲೆಯೊಳಗಿನ ಕೂದಲು ಬೆಳ್ಳಗಾಗುವ ಮುನ್ನ, ಶರೀರದ ಮೇಲಿನ ತ್ವಚೆ ಸುಂಕು ಗಟ್ಟದ ಮುನ್ನ, ಅಂದ್ರೆ ಮುದುಡಿ ಆಗುವಕ್ಕಿಂತ ಮೊದಲ, ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರು ಗೂಡುಗಟ್ಟದ ಮುನ್ನ. ಅಂದ್ರೆ ಈ ಶರೀರ ಅನ್ನತಕ್ಕಂಥದ್ದು ಸಣ್ಣಕ್ಕಾಗೋಕ್ಕಿಂತ ಮೊದಲ. ಮತ್ತೆ ಹೇಳ್ತಾರೆ, ಬೆನ್ನು ಬಾಗಿ ಹಲ್ಲು ಹೋಗೋಕ್ಕಿಂತ ಮೊದಲ, ಬೆನ್ನು ಬಾಗೋಕ್ಕಿಂತ ಮೊದಲ, ಕಾಲ ಮೇಲೆ ಕೈ ಊರಿ ಏಳೋಕ್ಕಿಂತ ಮೊದಲ ಯಾರ ನೆನಿ ಅಂತಾರ? ಪರಮಾತ್ಮನ ನೆನಿ ಅಂತಾರೆ. ಪರಮಾತ್ಮನನ್ನ ನಾವು ನೆನಿಲಿಕ್ಕೆ ಮಧ್ಯ ವಯಸ್ಸಿನೊಳಗಾಗಲಿ
ಅಥವಾ ಯುವಕ ವಯಸ್ಸಿನಾಗಲಿ ಭಗವಂತನನ್ನು ನಾವು ನೆನೆಸ್ತೇವೆ? ಇಲ್ಲ. ಯಾಕಂತಂದ್ರೆ ಪ್ರಪಂಚದೊಳಗೆ ನನ್ನಷ್ಟು ಸೂರವಂತರು ಯಾರೂ ಇಲ್ಲ, ನನ್ನಷ್ಟು ಧೈರ್ಯವಂತರು ಯಾರೂ ಇಲ್ಲ, ನನ್ನಷ್ಟು ಸುಂದರವಾಗಿರುವಂಥ ವ್ಯಕ್ತಿ ಯಾರೂ ಇಲ್ಲ ಅಂತ ನಾವು ತಿಳ್ಕೊಂಡಿರ್ತೀವಿ. ಯಾರು ದೊಡ್ಡವರು ಕಾಣಂಗಿಲ್ಲ, ಸಣ್ಣವರು ಕಾಣಂಗಿಲ್ಲ, ಗುರುಗಳು ಕಾಣಂಗಿಲ್ಲ, ಶರಣರು ಕಾಣಂಗಿಲ್ಲ, ಬೇಡ ಹೋಲಿ ನೆಲ ಮೇಗಿನ ಕಲ್ಲು ಕೂಡ ಕಾಣಂಗಿಲ್ಲ. ಈ ರೀತಿಯಲ್ಲಿ ನೀನು ನಡೆದಿ ಅಂದ್ರೆ ಅದಕ್ಕೆ ಹೇಳ್ತಾರೆ, ಮತ್ತೇನು ಹೇಳ್ತಾರೆ? ಶಿವನಾಮವನ್ನು ಸ್ಮರಿಸು, ಈ ಭವಮಾಲಯ ಪರಿಹರಿಸು. ಆಯುಷ್ಯ 10, ರಾತ್ರಿಗೆ ಹೋದವು 50, ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30, ಶಿವನಾಮವನ್ನು ಸ್ಮರಿಸು. ಶರಣರು ಈ ಮಾತನ್ನ ನಮ್ಮ ಸಲುವಾಗಿ ಹೇಳ್ಯಾರ. ಯಾಕೆ ಹೇಳ್ಯಾರ ಅಂತ ಕೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಎಷ್ಟೇ ದೊಡ್ಡವನಾದರೂ ಕೂಡ, ಎಷ್ಟೇ ಬುದ್ಧಿವಂತನಾದರೂ ಕೂಡ ಮನುಷ್ಯ ಹಾದಿಯನ್ನ ಬಿಡುತ್ತಾನ. ಮನುಷ್ಯ ಹಾದಿ ಬಿಡುತ್ತಾನಂದ್ರೆ ಏನು? ಆಚಾರ, ವಿಚಾರ, ನೇಮ, ನಿತ್ಯ ಇವೆಲ್ಲ ಒಂದಿಷ್ಟು ದೂರ ಆಗ್ತಿರ್ತಾನೆ. ಯಾರಾದರೂ ಮಹಾತ್ಮರು ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ ಅಂದ್ರೆ ಆ ಒಳ್ಳೆಯ ಮಾತುಗಳನ್ನು ಕಿವಿಯಾಗ ಹಾಕೊಳ್ಳಾರ್ದಂಗ ಹೋಗ್ತಾನ ಅನ್ನೋದಕ್ಕಾಗಿ ಅವನ ಹಾದಿಗಳು ತಪ್ಪುತ್ತವ. ಹಾದಿ ತಪ್ತವಂತೆ ಹೇಳಿ ಮನುಷ್ಯ ತಪ್ತಾನ. ನುಡಿದು ತಪ್ತಾನ, ನಡೆದು ತಪ್ತಾನ, ನೋಡಿ ತಪ್ತಾನ, ಮಾಡಿ ತಪ್ತಾನ, ಆಡಿ ತಪ್ತಾನ. ಅನೇಕ ವಿಚಾರಗಳಿಂದ ಮನುಷ್ಯ ತಪ್ಪುಗಳನ್ನು ಮಾಡ್ಕೊಂತ ಬರ್ತಾನ. ಅಂತ ತಪ್ಪುಗಳನ್ನು ಮಾಡಬಾರ್ದು ಅಂತ ಪುರಾಣ, ಪುಣ್ಯಕಥೆ, ಶಾಸ್ತ್ರ, ಶರಣರ ವಾಣಿ, ಅನುಭವದ ನುಡಿಮುತ್ತುಗಳು ಇವೆಲ್ಲ ಆಗಾಗ ನಮ್ಮ ಸಲುವಾಗಿ ಮಹಾತ್ಮರು ಉದಯ ಆಗ್ತಾರೆ. ಸುಮ್ಮನೆ ವಿಚಾರ ಮಾಡೋಣ. ಕೋರ್ಟ್ ಅದಾವ, ಕಚೇರಿ ಅದಾವ, ಪೊಲೀಸ್ ಸ್ಟೇಷನ್ ಅದ, ಮತ್ತು ಕಾನೂನದ, ಕರಿಕೋಟ್ ಅದ, ಜಡ್ಜ್ ಅದನ. ಇವೆಲ್ಲ ಯಾರ ಸಲುವಾಗಿ ಅದಾವ? ದಂಧ ಸಲುವಾಗಿ ಅದಾವ. ಮನುಷ್ಯರ ಸಲುವಾಗಿ ಅದಾವ. ಕೋರ್ಟ್ ಅದ, ಕಚೇರಿ ಅದ, ಕಾನೂನದ. ಬೇಡ, ಒಂದು ಎಮ್ಮೆ ಒಬ್ರು ಹೊಲದೊಳಗ ಮೈತದಂತ ಅಂದ್ರ ಬೇಡ, ಹೋಗಾಕತ್ಯದ ಮತ್ತೊಬ್ರು ಹೊಲದೊಳಗ ಮೇವಾಕ ಹೋಗ್ತದಂತಂದ್ರ ದೂರ ಕುತ್ಕೊಂಡು ಅದಕ್ಕೆ ನೀನು ಹೊಲಿ ಅಂದೆ ಆ ಎಮ್ಮೆ ಏನು ಮಾಡ್ತದ? ನನಗೆ ಹೇಳಾಕತ್ತೇನ ಈ ಹೊಲದೊಳಗೆ ಹೋಗಬಾರ್ದು ಅಂತ. ಅದು ಆ ಹೊಲದೊಳಗ ಹೋಗುವಂಥದ್ದು ಇನ್ನೇನು ಹೆಜ್ಜಿಡ್ತದ. ಹಲಿ ಎಂದಾಗ ಅಲ್ಲಿದ ತಿರುಗುತ್ತದೆ ಒಂದೇ ಒಂದು ಶಬ್ದದಿಂದ. ಹಲಿ ಅಂದ್ರೆ ಎಮ್ಮೆ ತಿರುಗತ್ತಂದ್ರೆ ತಮ್ಮ ಅಲ್ಲಿ ಹೋಗಬೇಡ, ಕ್ಲಬ್ಬಿಗೆ ಹೋಗಬೇಡ, ಕುಡಿಯಾಕ ಹೋಗಬೇಡ, ಇಸ್ಪೇಟ್ ಆಡಬೇಡ ಅಂದ್ರೆ ಅದ್ಯಾಕ? ನಾನು ಅಲ್ಲಿಗೆ ಹೋಗವನೇ, ನಾನು ಅದನ್ನು ಕುಡಿಯವನೇ, ನಾನು ಅದನ್ನು ಮಾಡವನೇ. ಮಾಡ್ತಿ ಅಂತ ಹೇಳಿ ನಿನಗ ಇವೇನಾಗ್ತವ? ಇವೆಲ್ಲ ಅದಾವಲ್ಲ, ಕೋರ್ಟ, ಕಚೇರಿ, ಕಾನೂನು, ಕಾಯ್ದೆ, ಇವೆಲ್ಲ ಮನುಷ್ಯನಿಗೆ ಅದಾವ. ಅದಕ್ಕೆ ಆಗಾಗ ಪರಮಾತ್ಮ ಮನುಷ್ಯನ ರೂಪದೊಳಗ, ಗುರುವಿನ ರೂಪದೊಳಗ ಆಗಾಗ ಬಂದು ನಮಗೆ ಬುದ್ಧಿಯನ್ನ ಹೇಳಿ, ಹಾದಿಯನ್ನ ಸನ್ಮಾರ್ಗದತ್ತ ತೋರಿಸಿ ನಮ್ಮನ್ನ ಆಶೀರ್ವದಿಸಲಿಕ್ಕೆ ಆಗಾಗ ಪರಮಾತ್ಮ ಇಂಥ ಮಹಾತ್ಮರ ಸ್ವರೂಪದೊಳಗೆ ಬರ್ತಾನ. ಆ ಸ್ವರೂಪದೊಳಗೆ ಪುಂಡಲಿಂಗ ಮಹಾರಾಜರು ಒಬ್ರು ಅಂತ.
ಪುಂಡಲಿಂಗ ಮಹಾರಾಜರು ಬಹಳ ವರ್ಷ ಏನಾಗಿಲ್ಲ, ಅವರು ಲಿಂಗೈಕ್ಯರಾಗಿ ಬಹಳ ವರ್ಷ ಏನಾಗಿಲ್ಲ, ಸಾಧಾರಣ ಒಂದು 30 ವರ್ಷ ಆಗಿರಬೇಕು, 45 ವರ್ಷ ಆಗಿರಬೇಕು. ಈ 45 ವರ್ಷದೊಳಗ ಪುಂಡಲಿಂಗ ಮಹಾರಾಜರನ್ನ ನೋಡಿದವರು ಎಷ್ಟೋ ಜನ ಅದಾರ. ನಮ್ಮ ನಿಮ್ಮೆಲ್ಲರ ಮಧ್ಯದೊಳಗ ಅವರು ಬದುಕಿದ್ರು, ಬಾಳದರು, ಅವರು ದೊಡ್ಡವರು ಅನಿಸ್ಕೊಂಡ್ರು, ಮಹಾತ್ಮರು ಅನಿಸೋದು. ಯಾಕಂತ ಕೇಳಿದ್ರೆ ಅವರ ನಡೆ ಶುದ್ಧ, ನುಡಿ ಶುದ್ಧ, ನೋಟ ಶುದ್ಧ, ಭಾವ ಶುದ್ಧ ಇತ್ತು ಅಂತ ಹೇಳಿ ಅವರು ಮಹಾತ್ಮರಾದರು. ತಮಗಾಗಿ ಏನನ್ನ ಅಪೇಕ್ಷೆ ಮಾಡಲಿಲ್ಲ, ಜನತೆಗಾಗಿ, ಸಮಾಜಕ್ಕಾಗಿ, ಮತ್ತೊಬ್ಬವರಿಗಾಗಿ ತಮ್ಮ ತನು ಮನ ಧನವನ್ನ ಸಮರ್ಪಣೆ ಮಾಡಿದ್ರು ಅಂತ ಅವರು ಮಹಾತ್ಮರಾದರು. ನಾವು ಅವಕ್ಕೆಲ್ಲ ದೂರಿದ್ದೇವಂತ ನಾವು ಮನುಷ್ಯರಾಗಿದ್ದೇವೆ. ಒಬ್ಬ ಮಹಾತ್ಮ ಆಗಬೇಕಾದ್ರೆ ಸುಮ್ಮನೆ ಆಗಂಗಿಲ್ಲ. ಅದರ ಹಿಂದೆ ಬಹಳಷ್ಟು ನೋವುಗಳಿರ್ತಾವೆ. ಅವ್ರ ಚರಿತ್ರೆ ಇಲ್ಲ, ನೀವೆಲ್ಲ ಕೇಳಿರಿ. ಒಂದು ಮನುಷ್ಯ ಮೇಲೆ ಬರಬೇಕು ಅಂತಂದ್ರೆ ಹಾಗೆ ಸುಮ್ಮನೆ ಬರಂಗಿಲ್ಲ. ಅದರ ಹಿಂದೆ ಅನೇಕ ನೋವುಗಳಿರ್ತಾವ, ಸಂಕಟ ಇರ್ತದ, ತ್ರಾಸ ಇರ್ತದ. ಆ ಸಂಕಟ, ನೋವು, ತ್ರಾಸಗಳ ಎಲ್ಲವನ್ನ ಬದಿಗೊತ್ತಿ ತನ್ನ ಜೀವನವನ್ನ ಮತ್ತೊಬ್ಬರಿಗಾಗಿ ಶ್ರಮಿಸ್ತಾನಲ್ಲ, ಅವ ಪುಣ್ಯವಂತ, ಅವ ಮಹಾತ್ಮ, ಅವ ಶಿವಯೋಗಿ. ಆ ನಿಟ್ಟಿನೊಳಗ ಪುಂಡಲಿಂಗ ಮಹಾರಾಜರ ಪುರಾಣ ಬಹಳ ಸುಂದರವಾಗಿರುವಂತಹ ಪುರಾಣ. ಅವರ ಬದುಕೆ ಸುಂದರ. ಯಾಕೆ ಸುಂದರ ಅಂತ ನಾನು ಅಂತೀನಿ ಅಂತಂದ್ರೆ, ತನಗಾಗಿ, ತನ್ನ ಮಕ್ಕಳಿಗಾಗಿ, ತನ್ನ ಬಂಧುಗಳಿಗಾಗಿ ಏನನ್ನ ಅಪೇಕ್ಷೆ ಮಾಡದೆ ಎಲ್ಲವೂ ಕೂಡ ಸಮಾಜಕ್ಕಾಗಿ, ಈ ನಾಡಿಗಾಗಿ, ಈ ಸಂಸ್ಕೃತಿಗಾಗಿ ಏನು ತಮ್ಮ ತನುವನ್ನ ಸಮರ್ಪಣೆ ಮಾಡಿ ಹೋಗ್ಯಾರಲ್ಲ, ಅವರು ನಿತ್ಯ ಮುಕ್ತರು. ಅಂಥವರ ನುಡಿಯನ್ನ, ಅಂಥವರ ನಡೆಯನ್ನ, ಅಂಥವರ ಜೀವನ ಚರಿತ್ರೆಯನ್ನ ನಾವು ಕೇಳೋದು, ಅವರಂಗ ನಡೆಯುವುದು ಬೇಡ. ನಾವು ಸುಮ್ಮನೆ ಒಂದಿಷ್ಟು ಕೇಳುವುದರಿಂದ ಬಹಳ ದೊಡ್ಡದದ. ಎಂಥದು ದೊಡ್ಡದು ಅದು ಏನು ಅಂತ ಕೇಳಿದ್ರೆ, ಕೂಡುಗಲ್ಲಿನ ಮೇಲೆ ಮಾಡುವ ತಪವು ಒಂದು ದಿನದ ಗುರುಸೇವೆಗೆ ಸರಿಯಲ್ಲ. ಕೂಡುಗಲ್ಲಿನ ಮೇಲೆ ಮಾಡುವ ತಪವು ಒಂದು ದಿನದ ಗುರುಸೇವೆಗೆ ಸರಿಯಲ್ಲ. ಅನಂತ ಕಾಲ ಮಾಡುವ ಗುರುಸೇವೆಯು ಒಂದು ದಿನದ ಜಂಗಮ ಸೇವೆಗೆ ಸರಿಯಲ್ಲ. ಅನಂತ ಕಾಲ ಮಾಡುವ ಜಂಗಮ ಸೇವೆಯು ಒಂದು ದಿನದ ನಿಮ್ಮ ಶರಣರ ಅನುಭವಕ್ಕೆ ಸರಿಯಂದ ಅಂತ ಹೇಳ್ತಾರೆ. ನಾವು ತಪಸ್ಸನ್ನ ಮಾಡುತ್ತೇವೆ. ಯಾರಿಗಾಗಿ? ಭಗವಂತನಿಗಾಗಿ, ದೇವರಿಗಾಗಿ, ಗುರುವಿಗಾಗಿ. ಎಷ್ಟು ವರ್ಷ ತಪಸ್ಸು ಮಾಡಿದ್ರೆ 100 ವರ್ಷ ತಪಸ್ಸು ಮಾಡ್ತೇವೆ. ಮನಸ್ಸಿಲ್ಲದ ಮನಸ್ಸಿಟ್ಟು ಒಮ್ಮೆ ನಾವು ಮಾಡದೇವಂದ್ರೆ, ಭಗವಂತನ ಸಾಕ್ಷಾತ್ಕಾರ ಆಗ್ತದೆ. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗ ಭಗವಂತನ ಸಾಕ್ಷಾತ್ಕಾರ ಆಗ್ತದಂತ ಹೇಳುತ್ತದೆ ಶಾಸ್ತ್ರ. ಹಾಗ ಒಬ್ಬ ಗುರುವಿನನ್ನ ಬೇಡ ಹೋಲಿ, ನಮ್ಮ ಮನೆಯೊಳಗಿರ್ತಕ್ಕಂಥ ತಾಯಿಯನ್ನ ಒಂದು 10 ರೂಪಾಯಿ ತಾಯಿ ಹತ್ರ ನಾವು ಇಸ್ಕೋಬೇಕಾಗಿತ್ತು ಅಂದ್ರೆ ಏನು ಮಾಡೋದು ಬೇಡ. ಯವ್ವ, ನಮ್ಮವ್ವ ಶಾಂಭವಿ ಇದ್ದಂಗದಳ, ನಮ್ಮವ್ವ ಆದಿಶಕ್ತಿ ಇದ್ದಂಗದಳ, ನನ್ನವ್ವ ಈ ಭಾರತ ದೇಶದ ಭಾರತಾಂಬೆದಳ ಅಂತಂದ್ರೆ ಸಾಕು, ನಮ್ಮವರು ಪಟ್ಟ ಬಿಡ್ತಾರೆ 10 ರೂಪಾಯಿ. ಏನು ಕೇಳ್ತೀರಿ ಅದನ್ನ ಕೊಡ್ತಾರೆ. ವರ್ಣನೆಗೆ ಯಾರು ಸೊಲ್ಲೇಬೇಕು ಭಕ್ತಿಗೆ. ಹಂಗ ಇಲ್ಲಿ ಗುರು ಆದವನ
ವರ್ಣನೆ ಆಯಿತು ಅಥವಾ ಅವನ ನಾಮಸ್ಮರಣೆ ಆಯಿತು ಅಂದ್ರೆ ಕ್ಷಣಾರ್ಧದೊಳಗೆ ಗುರುವಿನ ಕೃಪಾ ಆಗ್ತದೆ. ಅಂಥ ಕೂಡುಗಲ್ಲಿನ ಮೇಲೆ ಅಂದ್ರೆ ಒಬ್ಬ ಮಹಾತ್ಮ ಒಬ್ಬ ಅನುಷ್ಠಾನವನ್ನು ಮಾಡಿ ನಾನು ಶಿವನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಹೋದಂತ ಗುಡ್ಡದೊಳಗೆ ಅಗದೀ ತೊಟ್ಟು ತುದಿಯೊಳಗೆ ಕೂತ್ಕೊಂಡು ನಿಂತು ಅನುಷ್ಠಾನ ಮಾಡಿದಾಗ ಭಗವಂತನ ಸಾಕ್ಷಾತ್ಕಾರ ಆಯ್ತು. ಅದು ಯಾರು? ಗುರು ಸ್ವರೂಪದೊಳಗೆ ಗುರು ಆಶೀರ್ವಾದ ಮಾಡದ, ಉಪದೇಶ ಕೊಟ್ಟ, ಆ ಗುರು ಉಪದೇಶ ಕೊಟ್ಟಿದ್ದ ಲಿಂಗ ಪೂಜೆಯನ್ನು ಎಷ್ಟೋ ವರ್ಷ ಮಾಡದಂತ ಆ ಲಿಂಗ ಪೂಜೆಯದ ಫಲ ಒಂದೇ ದಿನದೊಳಗೆ ಪಡಿಬೇಕು ಅಂತ ಅಪೇಕ್ಷೆ ಮಾಡದಂತ. ಆ ಒಂದು ದಿನದ ಲಿಂಗ ಪೂಜೆದ ಫಲ ಎದುರಾಗ ಬರಬೇಕು ಅಂತಂದ್ರೆ ಜಂಗಮ ದಾಸೋಹ ಮಾಡಿದ್ರೆ ಬರ್ತದಂತ. ಅಂದ್ರೆ ಕುರುಡರಿಗೆ, ಕುಂಟರಿಗೆ, ಮೂಕರಿಗೆ, ದಲಿತರಿಗೆ ಅಥವಾ ಬೇಡ ಕೈಲಿ ಆಗದೆ ಇರ್ತಕ್ಕಂಥವರಿಗೆ ಊಟ ಮಾಡಿಸಿದೆ ಅಂದ್ರೆ ಪುಣ್ಯದ ಫಲ ಪ್ರಾಪ್ತವಾಗ್ತದಂತ. ಇದನ್ನು ನಿನಗೆ ಮಾಡಕ್ಕಾಗ್ಲಿಲ್ಲ, ಇನ್ನು ನಾನು ಒಂದೇ ದಿನದೊಳಗೆ ಮುಕ್ತಿ ಪಡಿಬೇಕು ಅಂತಂದ್ರೆ ತಪಸ್ಸು, ಲಿಂಗ ಪೂಜೆ, ಜಂಗಮ ದಾಸೋಹ ಇವೆಲ್ಲದರ ಪುಣ್ಯ ಯಾವಾಗ ಬರ್ತದ ಅಂತ ಕೇಳಿದ್ರೆ ಶರಣರ ಅನುಭವ. ಇದೇನು ಮಾಡಾಕತ್ತಿರಲ್ಲ, ಪುಂಡಲಿಂಗ ಮಹಾರಾಜರ ಶಿವಲಿಂಗೇಶ್ವರ ಚರಿತ್ರೆಯನ್ನ ಕೇಳಾಕತ್ತಿರಲ್ಲ, ಈ ಚರಿತ್ರೆಯನ್ನ ಕೇಳಿದ್ರೆ ನಿಮ್ಮ ಮನಸ್ಸು ಪಾವನವಾಗ್ತದೆ, ನಿಮಗೆ ಮುಕ್ತಿ ಸಿಗುತ್ತದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ಈ ಶಿವಲಿಂಗೇಶ್ವರ ರೋಡ್ಗಿ ಶಿವಲಿಂಗೇಶ್ವರ ಮಠದೊಳಗೆ ಜಾತ್ರಾ ನಿಮಿತ್ತವಾಗಿ ಇಂಥ ವೈಭವವಾಗಿರುವಂಥ ಪುರಾಣ ಪುಣ್ಯಕಥೆಗಳು ಆಗಾಗ ನಡ್ಕೊಂಡು ಬರ್ತಾ ಇದ್ದಾವ. ಇದು ಒಳ್ಳೆಯ ಸಮಾಜಮುಖಿಯಾಗಿ ಕೆಲಸ ಮಾಡಾಕತ್ತದ. ನಮ್ಮ ಅಲಗೊಂಡ ಸಾವುಕಾರರು, ಪರಮಾನಂದ ಅಲಗೊಂಡ ಸಾವುಕಾರರು ಅಗದಿ ಈ ಪುರಾಣ ಪುಣ್ಯಕಥೆ ಶಾಸ್ತ್ರಕ್ಕೆ ತಮ್ಮದೇ ಆಗಿರುವಂಥ ಭಕ್ತಿಯನ್ನ ಸಮರ್ಪಣೆ ವರ್ಷ ಮಾಡ್ತಾರೆ. ಅವರಿಗೆ ಇನ್ನೂ ಹೆಚ್ಚಾಗಿ ಅವರಿಗೆ ಇಂಥ ಸದ್ಬುದ್ಧಿಯನ್ನ ಕೊಡಲಿ, ಅವರಿಗೆ ಶಿವಲಿಂಗೇಶನ ಅಂತಃಕರಣ ಆಶೀರ್ವಾದ ಸದಾಕಾಲ ಇರಲಿ ಎನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ಇವತ್ತಿನ ದಾಸೋಹವನ್ನ ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ಸರ್ತಿ ಮಠದವರು ಬಹಳ ಸುಂದರವಾಗಿರುವಂಥ ಏನೋ ಪ್ರಸಾದವನ್ನ ಮಾಡಿಸ್ಯಾರ. ಅದಕ್ಕೆ ಎಲ್ಲರೂ ಅವರಿಗೂ ಕೂಡ ಶಿವಲಿಂಗೇಶನ ಆಶೀರ್ವಾದ ಸದಾಕಾಲ ಅವರ ಮನೆತನದ ಮೇಲೆ ಇರಲಿ ಎನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ, ತಾವೆಲ್ಲ ಪ್ರಸಾದ ತಗೊಂಡು ಹೋರಿ. ಇವತ್ತೇನೋ ವಿಶೇಷ ಇತ್ತಂತೆ, ಆ ವಿಶೇಷದ ಪ್ರಸಾದವನ್ನ ದಿನನಿತ್ಯಲೂ ಕೂಡ ಶಿವಲಿಂಗೇಶನ ಮಠದೊಳಗೆ ಪ್ರಸಾದ ನಡೆದದ. ಈ ಅನುಭವ ಪಟ್ಟಿಗೂ ನೆತ್ತಿಗೂ ಎರಡೂ ಸಿಗುತ್ತದೆ. ಅದನ್ನ ತಗೊಂಡು ತಾವೆಲ್ಲ ಪುಣ್ಯಾತ್ಮರಾಗ್ರಿ. ಒಟ್ಟಾರೆ ಹೇಳೋದೇನು ಅಂತಂದ್ರೆ, ನನ್ನ ಉದ್ದೇಶ ಭಗವಂತನ ಮೇಲೆ ಅಪಾರವಾಗಿರುವಂಥ ವಿಶ್ವಾಸ ಇಡ್ರಿ. ಭಗವಂತ ಎಂದೂ ಯಾವ ಕಾಲಕ್ಕೂ ಕೂಡ ನಿಮ್ಮನ್ನ ಕೈ ಬಿಡಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ ನನ್ನೆರಡು ಮಾತನ್ನು ಶ್ರೀ ಗುರುಪಾದಕ್ಕೆ ಸಮರ್ಪಣೆ. ಮಂಡೆ ಮಾಸಿದಡೆ ಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳಂಗಿಕ್ಕುವುದು, ಮನದ ಮೈಲಿಗೆ ತೊಳೆಯಬೇಕಾದರೆ ಕೂಡಲ ಸಂಗನ ಶರಣರ ಅನುಭವ ಮಾಡೋದು. ಪ್ರಾತಸ್ಮರಣೀಯ ಆರಾಧ್ಯ ಗುರುದೇವರನ್ನು ಹೃದಯ ಮಂದಿರದಲ್ಲಿ ಸ್ಮರಣೆಗೈಯುತ್ತಾ ಜಗದಾದಿ ಜಗದ್ಗುರು ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುಕ್ಷೇತ್ರ ಗೋಳಸಾರದ ಸದ್ಗುರು ಪುಂಡಲಿಂಗ ಮಹಾಶಿವಗಳ ಪುರಾಣವನ್ನು ನೀವುಗಳೆಲ್ಲ ಆಲಿಸ್ತಾ ಇದ್ದೀವಿ. ಈ ಒಂದು ಪುರಾಣದ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ನಿಮ್ಮೆಲ್ಲರಿಗೆ ಒಳ್ಳೆಯ ಒಂದು ಹಿತೋಪದೇಶವನ್ನು ನೀಡಿದ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶೋಬಸವರಾಜೇಂದ್ರ ಮಹಾಸ್ವಾಮಿಗಳ ಚರಣಗಳಲ್ಲಿ ಭಕ್ತಿಯ ನಮನಗಳನ್ನು ಸಮರ್ಪಿಸುತ್ತಾ, ಈ ಸಮಾರಂಭದ ದಿವ್ಯ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮವರಾದ ಸುಕ್ಷೇತ್ರ ಗೋಳಸಾರದ ಅಭಿನವ ಪುಂಡಲಿಂಗ ಮಹಾಶಿವಗಳ ಅನಂತ ನಮನಗಳನ್ನು ಸಮರ್ಪಿಸುತ್ತಾ, ಪುರಾಣ ಪ್ರವಚನ ನೀಡಿದ ಶರಣೆ ಶಾಸ್ತ್ರಿಗಳವರೇ, ಸಂಗೀತ ಬಳಗವೇ, ಇದೀಗ ತಾನೇ ಉಪಸ್ಥಿತಿದ್ದು ನಮ್ಮೂರಿನ ಸಾಹುಕಾರಾದ ಪರಮಾನಂದ ಶರಣ ಅಲಗೊಂಡ ಸಾಹುಕಾರ ಅವರೇ ಹಾಗೂ ಗಿರೀಶ ಸರ್ತಿಮಠ ಅವರೇ
ಯಾವತ್ತು ರೋಡಿ ಗ್ರಾಮದ ಸಮಸದ್ಭಕ್ತರೇ, ಮಾತೆಯರೇ, ಮಕ್ಕಳೇ, ನಾವೆಲ್ಲ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಬಂದಾಗ ಒಬ್ಬೊಬ್ಬರ ಮಹಾತ್ಮರ ಜೀವನದ ಒಂದು ಸಂದೇಶ, ಅವರ ಚರಿತ್ರೆಯನ್ನು ನಾವೆಲ್ಲ ವಿಶೇಷವಾಗಿ ನಾವು ಹೇಳ್ತಾ ಇದ್ದೀವಿ. ಈ ವರ್ಷ ವಿಶೇಷವಾಗಿ ಗೋಳಸಾರದ ಪುಂಡಲಿಂಗ ಮಹಾಶಿವಯುಗಳ ಒಂದು ಪುರಾಣ ಅಚ್ಚು ಮುಖಾಂತರವಾಗಿ ನಾವೆಲ್ಲ ಇವತ್ತು ಭಾಳ ಸಂತೋಷ ಸಡಗರದಿಂದ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ನಾವೆಲ್ಲ ಬದುಕು ಶ್ರೀಮಂತಾಗಬೇಕಾದರೆ ಇಂಥ ಒಂದು ಪುರಾಣ ಪುಣ್ಯ ಕಥೆಗಳನ್ನು ಕೇಳೋದ್ರಿಂದ ಈ ಮನಸ್ಸು ಪವಿತ್ರ ಆಗ್ತದೆ. ಮನಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷವೋ ಅಂತ ಹೇಳ್ತದ. ಮನುಷ್ಯನಿಗೆ ಮನಸ್ಸು ಬಂಧನಕ್ಕೂ ಮನುಷ್ಯ ಕಾರಣ, ಮೋಕ್ಷಕ್ಕೂ ಮನುಷ್ಯ ಕಾರಣ. ಆ ಮೋಕ್ಷ ಕಂಡುಕೊಳ್ಳಬೇಕಾದ್ರೆ ಇಂಥ ಪುರಾಣ ಪುಣ್ಯ ಪುರುಷರ ಒಂದು ಜೀವನ ಸಂದೇಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಮನಸ್ಸು ಪವಿತ್ರ ಆಗ್ತದೆ. ಇವತ್ತು ಈ ಸಮಯದಲ್ಲಿ ನಾವೆಲ್ಲ ಇವತ್ತು ಈ ವೇದಿಕೆ ಅನೇಕ ಇವತ್ತು ಸಾಹುಕಾರರು, ನಮ್ಮ ಆನಂದ ಶಾಸ್ತ್ರಿಗಳು ಇವತ್ತು ಅವರ ಅನಿವಾರ್ಯ ಕಾರಣದಿಂದ ಅವರು ಒಂದು ಬೇರೆ ಕಡೆ ಕಾರ್ಯಕ್ರಮ ನಿಮಿತ್ತವಾಗಿ ಬೇಗ ಹೋಗಿದ್ದಾರೆ. ಆದರೂ ಸಹ ಪ್ರತಿ ವರ್ಷ ನಮ್ಮ ಪರಮಾನಂದ ಸಾಹುಕಾರರು ಈ ಒಂದು ಪುರಾಣದ ಒಂದು ಜ್ಞಾನ ದಾಸೋಹಕ್ಕೆ ಈಗ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಅವರು ಸುಮಾರು 15 ವರ್ಷ ಇರ್ತಾವರು ಈ ಒಂದು ಪುರಾಣ ಖರ್ಚು ವೆಚ್ಚವನ್ನು ಅವರೇ ಕೊಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ನಮ್ಮ ಗಿರೀಶ್ ಸರ್ತಿಮಠ ಅವರು ದಾಸೋಹ ಮಾಡ್ಸ್ಯಾರ. ಇವತ್ತು ಹೆಂಗೆ ಮಾಡ್ಸ್ಯಾರ ಅಂದ್ರೆ ಭಾಳ ತವಲ್ಲಿ ಅವರು ಯಾರೂ ಮಾಡಿಸಿಲ್ಲ. ಅವರು ವಿಶೇಷವಾಗಿ ಈ ವರ್ಷ ಒಂದು ಖಜೂರು ಹೋಳಿಗೆ ಅನೇಕ ಥರದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಿಂಗೆ ಅವರು ಪ್ರತಿ ವರ್ಷ ಪರಮಾನಂದ ಸಾಹುಕಾರ ಪುರಾಣಕರ ಹಚ್ಚಲಿ, ನಮ್ಮ ಗಿರೀಶ್ ಸರ್ತಿಮಠ ಅವರು ಅವರಿಗೇನು ಕಡಿಮೆ ಇಲ್ಲ. ಅವರು ಪ್ರತಿ ವರ್ಷ ಹಿಂಗೆ ದಾಸೋಹ ಮಾಡಲಿ ಅಂತ ಹೇಳುತ್ತಾ ಎಲ್ಲ ನಮ್ಮೆಲ್ಲರಿಗೆ ಆ ಭಗವಂತ ಸದ್ಗುರು ಶಿವಲಿಂಗೇಶ್ವರ, ಪುಂಡಲಿಂಗೇಶ್ವರ, ಜಗದಾಲ್ ಜಗದ್ಗುರು, ಪಂಚಾಚಾರ್ಯರು, ಬಸವಾದಿ ಶಿವಶರಣರು ನಿಮ್ಮೆಲ್ಲರಿಗೆ ಒಂದು ಶುಭ ಆಶೀರ್ವಾದ ನೀಡಲಿ ಅಂತ ಹೇಳುತ್ತೆ. ನನ್ನ 2 ಮಾತನ್ನು ಮುಗಿಸುತ್ತೇನೆ. ಶಿವಂ ಭೂಯಾತ್. ಇಲ್ಲಿವರೆಗೂ ಆಶೀರ್ವಚನ ನೀಡಿದಂಥ ಗುರುಗಳ ಪಾದಕ್ಕೆ ನಮಸ್ಕರಿಸುತ್ತಾ